ನಮಸ್ತೆ ಭಾರತ. ಜಮ್ಮು ಕಾಶ್ಮೀರ್ ಪ್ರಾಂತ್ಯದ ಬಗ್ಗೆ ಅಂದರೆ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರೆಫರೆನ್ಸಸ್ ಪಾಯಿಂಟ್ ಆಫ್ ವ್ಯೂದಿಂದ ಏನು ಚೇಂಜಸ್ ಆಗಿದ್ದಾವೆ, ಎಸ್ಪೆಷಲಿ ಲಾಸ್ಟ್ 2 ವರ್ಷದೊಳಗೆ, ಆ ಚೇಂಜಸ್ಗಳನ್ನು ಅರ್ಥ ಮಾಡ್ಕೊಳ್ತಾ ಕೆಲವೊಂದಿಷ್ಟು ಒಬ್ಸರ್ವೇಷನ್ ಮಾಡೋದು ಇವತ್ತಿನ ಕ್ಲಾಸಿನ ಉದ್ದೇಶ. ಸೊ ವರ್ಕ್ ನಿಮಗೆ ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂದಿಂದ ಏನಂದರೆ, ಈಗ ಸದ್ಯಕ್ಕೆ ಕಾನ್ಸ್ಟಿಟ್ಯೂಷನಲ್ ಪೊಲಿಟಿಕಲ್ ಜಿಯೋಗ್ರಫಿ ಸ್ಟೇಟಸ್ ಏನಂತಂದರೆ ಯೂನಿಯನ್ ಟೆರಿಟರಿ ಆಫ್ ಲದ್ದಾಖ್, ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಈ ಎರಡೂ ರೀಜನ್ಸಿನ ಫಿಸಿಕಲ್ ಜಿಯೋಗ್ರಫಿ GS ಪಾಯಿಂಟ್ ಆಫ್ ವ್ಯೂದಿಂದ, ಓವರಾಲ್ ರೆಫರೆನ್ಸಸ್ ಪಾಯಿಂಟ್ ಆಫ್ ವ್ಯೂದಿಂದ, ಅಲ್ಲಿಯ ಫಿಸಿಕಲ್ ಫೀಚರ್ಸ್ ಇನ್ ದಿ ಫಾರ್ಮ್ ಆಫ್ ರೇಂಜಸ್, ಮೌಂಟನ್ ರೇಂಜಸ್, ರಿವರ್ ಸಿಸ್ಟಮ್, ಅಲ್ಲಿಯ ಬೇಸಿಕ್ ಲ್ಯಾಂಡ್ಸ್ಕೇಪ್, ಬೇಸಿಕ್ ಅಗ್ರಿಕಲ್ಚರ್, ಬೇಸಿಕ್ ಲ್ಯಾಂಗ್ವೇಜ್, ಕ್ಲೈಮೆಟಿಕ್ ಕಂಡೀಷನ್, ಫ್ಲೋರಾ, ಫೌನಾ, ನ್ಯಾಚುರಲ್ ವೆಜಿಟೇಷನ್, ಆ ಸ್ಪೆಸಿಫಿಕ್ ಸೆಕ್ಷನಿಗೆ ಸಂಬಂಧಪಟ್ಟಂಗೆ ಬೇಸಿಕ್ ಫಿಸಿಕಲ್ ಜಿಯೋಗ್ರಫಿ ಆ್ಯಂಡ್ ಪಾರ್ಷಿಯಲಿ ಇಕನಾಮಿಕ್ ಜಿಯೋಗ್ರಫಿ, ಅದನ್ನು ಟ್ರೈ ಟು ರಿವಿಸಿಟ್ ದ್ಯಾಟ್ ಆರ್ ಟ್ರೈ ಟು ರಿಲೇಟ್ ವಿತ್ ದ್ಯಾಟ್. ಅರ್ಥ ಏನಂದರೆ, ಮ್ಯಾಪ್ಸ್ ಮುಖಾಂತರ ಅಥವಾ ನಿಮ್ಮ ಹತ್ರ ಆಲ್ರೆಡಿ ನೀವು ಫ್ರೇಮ್ ಮಾಡ್ಕೊಂಡಿರುವಂಥ ಟೆಕ್ಸ್ಟ್ ಬುಕ್ಸ್ ರಿಲೇಟೆಡ್ ನೋಟ್ಸ್ ಇತ್ತು ಅಂತಂದರೆ ರಿವಿಸಿಟ್ ದಿಸ್ ಸೆಕ್ಷನ್. ದಟ್ ಈಸ್ ಫಸ್ಟ್ ಪ್ರೀ ರಿಕ್ವಿಸಿಟ್, ದಟ್ ಈಸ್ ಯೋರ್ ವರ್ಕ್. ಬಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂದಿಂದ ಸಬ್ಜೆಕ್ಟನ್ನು ನಾನು ಹೇಳೋದಾಯಿತು ಅಂತಂದರೆ, ಇಲ್ಲಿ 3 ಬೇರೆ ಬೇರೆ ಆಸ್ಪೆಕ್ಟ್ಸ್ಗಳನ್ನು ನಾವು ತಿಳ್ಕೋಬೇಕು. ಅಂದರೆ when we come across the changes that have been consistently happening in Jammu and Kashmir region since 1946 till date, that is even after August 2019 till date, ಏನೇನು ಚೇಂಜಸ್ ಆಗಿದ್ದಾವೆ, ಒಂದು ಸ್ಪೆಸಿಫಿಕ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಐತಿ, ಒಂದು ಟೈಮ್ ಲೈನ್ ಐತಿ. ಅಂದರೆ ಆ ಈವೆಂಟ್ಸ್ಗಳಿಗೆ ಬಹಳ ಸ್ಟ್ರಾಂಗ್ ಆಗಿ ಬ್ಯಾಕ್ಗ್ರೌಂಡ್ ಐತಿ. ಸೆಕೆಂಡ್ ಆಸ್ಪೆಕ್ಟ್, ಪ್ರೊವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನು ಅಂದರೆ, ಆರ್ಟಿಕಲ್ 370 ಏನು ಹೇಳ್ತದೆ, ಆರ್ಟಿಕಲ್ 35A ಏನು ಹೇಳ್ತದೆ, ಈಗ ಏನು ಚೇಂಜಸ್ ಆಗಿದ್ದಾವೆ ಆರ್ಟಿಕಲ್ 370 ಆ್ಯಂಡ್ 35A ಅವುಗಳಿಗೆ ಸಂಬಂಧಪಟ್ಟಂಗೆ ಏನು ಇಂಪ್ಯಾಕ್ಟ್ ಆಗ್ತದೆ, ಅಂದರೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ಸ್ ಏನು ಚೇಂಜ್ ಆಗ್ತವೆ, ಇದು ಓವರಾಲ್ ಆಗಿ ಸೆಕೆಂಡ್ ಪಾರ್ಟ್. ಹೆಂಗೆ ಮಾಡಲಾಗೈತಿ, ವಾಟ್ ಎಕ್ಸಾಕ್ಟ್ಲಿ ಆರ್ ದಿ ಚೇಂಜಸ್, ಇದು ಸೆಕೆಂಡ್ ಪಾರ್ಟ್. ಥರ್ಡ್ ಪಾರ್ಟ್ ಏನಂತಂದರೆ, ಈ ಚೇಂಜಸ್ನಿಂದಾಗಿ ಆರ್ಟಿಕಲ್ 370ಯ ಪೊಸಿಷನ್ನ ಚೇಂಜಸ್ನಿಂದಾಗಿ ಅಥವಾ ಅಬ್ರೊಗೇಷನ್ಸ್ ಆಫ್ 35A, ಆರ್ಟಿಕಲ್ 35A ಏನಾಗ್ತದೆ, ಏನು ಇಂಪ್ಯಾಕ್ಟ್ ಆಗ್ತಾ ಇದೆ, ಇದು ಥರ್ಡ್ ಬ್ರಾಡ್ ರೆಫರೆನ್ಸ್ ಆಫ್ ಡಿಸ್ಕಷನ್. ಸೊ ಕ್ಲಾಸಿನ ಪರ್ಪಸ್ ಪಾಯಿಂಟ್ ಆಫ್ ವ್ಯೂದಿಂದ ನಾನೇನು ನಿಮಗೆ ಬೇಸಿಕ್ ಜಾಗ್ರಫಿದು ವರ್ಕ್ ಹೇಳಿದೆ, ನಾನೇನು ನಿಮಗೆ ಏನು ಜಾಗ್ರಫಿ ಆಫ್ ದಿ ಎಂಟೈರ್ ರೀಜನ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್ ಆ್ಯಸ್ ಫಾರ್ ಆ್ಯಸ್ ಫಿಸಿಕಲ್ ಜಾಗ್ರಫಿ ಈಸ್ ಕನ್ಸರ್ನ್ಡ್ ಅಂತಂದು ಏನು ಹೇಳಿದ್ನಲ್ಲ, ಅಲ್ಲಿ ಕಲ್ಚರಲ್ ಸೆಟ್ಟಿಂಗ್ಸಿಗೆ ಸಂಬಂಧಪಟ್ಟಂಗೆ, ಅಂದರೆ ಬ್ರಾಡ್ ಡಿವಿಷನ್ಸ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೀಜನ್, ಅರ್ಸ್ಟ್ವೈಲ್ ಸ್ಟೇಟ್, ಪ್ರೆಸೆಂಟ್ ಯೂನಿಯನ್ ಟೆರಿಟರೀಸ್, ಕಲ್ಚರಲ್ ಸೆಟ್ಟಿಂಗ್ಸ್ ಪಾಯಿಂಟ್ ಆಫ್ ವ್ಯೂದಿಂದ ಯಾವ ಭಾಷೆ, ಯಾವ ರಿಲಿಜನ್, ಯಾವ ಪ್ರಾಂತ್ಯದಲ್ಲಿ ಯಾವ ರೀತಿಯಾದಂತಹ ಫೇತ್ ಅಥವಾ ರಿಲಿಜನ್ ಅಥವಾ ಲ್ಯಾಂಗ್ವೇಜ್ ಡಾಮಿನೇಷನ್ ಐತಿ, ಇದನ್ನು
ಕನೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಅದು ಭಾಳ ಇಂಪಾರ್ಟೆಂಟ್ ಕೂಡ. ಕಲ್ಚರಲ್ ಸೆಟ್ಟಿಂಗ್ಸ್ ಅಂತಂದರೆ ಈಗ ನಾವೇನು ಹಿಸ್ಟ್ರಿ ಬಗ್ಗೆ ಮಾತಾಡ್ತೀವಿ ಇವತ್ತಿನ ಸೆಷನ್ನೊಳಗೆ, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಬಗ್ಗೆ ಏನು ಮಾತಾಡ್ತೀವಿ, ಪ್ಲಸ್ ಅಲ್ಲಿಯ ಅಥವಾ ಆ ಪ್ರಾಂತ್ಯದ ಸಮಸ್ಯೆ ಪ್ಲಸ್ ಅದಕ್ಕೆ ಪರಿಹಾರದ ಬಗ್ಗೆ ಏನು ಮಾತಾಡ್ತೀವಿ ಅಂದರೆ ಜಮ್ಮು ಕಾಶ್ಮೀರ್ ಪ್ರಾಂತ್ಯದ ಸಮಸ್ಯೆ ಎಸ್ಪೆಷಲಿ ಸೋಷಿಯೋ ಇಕನಾಮಿಕ್ ಪ್ರಾಬ್ಲಮ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರದ ಬಗ್ಗೆ ನಾವೇನು ಮಾತಾಡ್ತೀವಿ ಅಂಥ ಸಂದರ್ಭದೊಳಗೆ ಅಲ್ಲಿ ಬೇಸಿಕ್ ಕಂಡೀಷನ್ಸ್ ಏನಿದ್ದಾವೆ, ಬೇಸಿಕ್ ಜಾಗ್ರಫಿ ಹೆಂಗೈತಿ, ಪಾಪ್ಯುಲೇಷನಿನ ಡೆನ್ಸಿಟಿ ಯಾವ ಮಟ್ಟದೊಳಗೈತಿ, ಹೆಂಗೆ ಸ್ಪ್ರೆಡ್ ಔಟ್ ಐತಿ, ರಿಲಿಜನ್ ಪರ್ಸೆ ಯಾವ ರೀತಿಯಾದಂಥ ಇನ್ಫ್ಲೂಯೆನ್ಸಸ್ ಇದ್ದಾವೆ, ಇದು ಇಂಪಾರ್ಟೆಂಟ್ ಆಗ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗ್ತದೆ. ಸೊ ಟಾಪಿಕ್ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಬ್ರಾಡ್ ಸೆಗ್ಮೆಂಟ್ ಅಂದರೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಏನು, ಈಗ ಯಾಕೆ ಇದ್ರ ಬಗ್ಗೆ ನಾವು ಮಾತಾಡಕತ್ತೀವಿ ಅದನ್ನು ಕಂಟೆಕ್ಸ್ಟ್ ಆಗಿ ತೊಗೊಂಡ್ರೆ ನೋಡ್ರಿ, ಆಲ್ಮೋಸ್ಟ್ 1846 ಟೈಮಿಗೆ ಅಂದರೆ ಆಲ್ಮೋಸ್ಟ್ ಬ್ರಿಟಿಷ್ ಟೆರಿಟರಿ ಎಸ್ಟಾಬ್ಲಿಷ್ ಆದಂಥ ಸಂದರ್ಭದೊಳಗೆ ಅಥವಾ ಬ್ರಿಟಿಷ್ ರೂಲ್ ಇದ್ದಂಥ ಸಂದರ್ಭದೊಳಗೆ ಆ ಟೈಮ್ನೊಳಗೆ ಟ್ರೀಟಿ ಆಫ್ ಅಮೃತ್ಸರ್ ಮುಖಾಂತರ ಜಮ್ಮು ಕಾಶ್ಮೀರ್ ಭಾಗವನ್ನು ಮಹಾರಾಜ ಗುಲಾಬ್ ಸಿಂಗ್ಗೆ ಬ್ರಿಟಿಷ್ ಅಥಾರಿಟಿ ಕೊಟ್ಟಿರ್ತಾರೆ. ಐ ಆಮ್ ಸ್ಪೀಕಿಂಗ್ ಅಬೌಟ್ 1846. ನಂತರ ಗೌರ್ಮೆಂಟ್ ಆಫ್ ಇಂಡಿಯಾ ಕೆಲವೊಂದಿಷ್ಟು ಚೇಂಜಸ್ಗಳ ಮುಖಾಂತರ ತನ್ನ ಬಿಲ್ಸ್, ತನ್ನ ಪ್ರಪೋಸಲ್ಸ್, ತನ್ನ ದ ವೇ ಇಟ್ ರೆಗ್ಯುಲೇಟೆಡ್ ಪ್ರಿನ್ಸ್ಲಿ ಸ್ಟೇಟ್ಸ್, ರೈಟ್, ದ ವೇ ಇಟ್ ಗವರ್ನ್ಡ್ ಪ್ರಿನ್ಸ್ಲಿ ಸ್ಟೇಟ್ಸ್, ರಜವಾಡ ಅಂತ ಏನು ಹೇಳ್ತಾರೆ, ಆ ಸಂದರ್ಭದೊಳಗೆ ಜಮ್ಮು ಕಾಶ್ಮೀರನ್ನು ಪ್ರಿನ್ಸ್ಲಿ ಸ್ಟೇಟ್ ಅಂತ ಕನ್ಸಿಡರ್ ಮಾಡಿ ಕೆಲವೊಂದಿಷ್ಟು ಹಕ್ಕುಗಳನ್ನು ಅಲ್ಲಿರುವಂಥ ಜನರಿಗೆ ಕೊಡಲಾಗ್ತದೆ. ಪ್ಲಸ್ ಇನ್ ಜನರಲ್ ನಮ್ಮ ರೆಫರೆನ್ಸಿಗೆ ಹಿಸ್ಟ್ರಿನಲ್ಲಿ ಇದನ್ನು ನಾವು ನೋಡಿರ್ತೇವೆ, ಎಲ್ಲ ಬ್ರಿಟಿಷ್ ಟೆರಿಟರಿನಲ್ಲಿ ಇರುವಂತಹ ಜನರಿಗೆ ಅಥವಾ ಬ್ರಿಟಿಷ್ ಟೆರಿಟರಿನಲ್ಲಿ ಇರುವಂತಹ ಸಿಟಿಸನ್ಸಿಗೆ, ಬ್ರಿಟಿಷ್ ರೂಲ್ ಡೈರೆಕ್ಟ್ಲಿ ಅಪ್ಲಿಕೇಬಲ್ ಎಲ್ಲೈತೋ ಅಲ್ಲಿರುವಂಥ ಸಿಟಿಸನ್ಸಿಗೆ ಬ್ರಿಟಿಷ್ ಕೊಲೋನಿಯಲ್ ಸಿಟಿಸನ್ಸ್ ಅಂತ ಹೇಳ್ತಾರೆ. ವೆರಾಸ್ ಎಲ್ಲೆಲ್ಲಿ ಸ್ಟೇಟ್ಸ್ ಅಥವಾ ಪ್ರಿನ್ಸ್ಲಿ ಸ್ಟೇಟ್ಸ್ ಅಥವಾ ಏನಿವು ಸೋ ಕಾಲ್ಡ್ ಇಂಡಿಪೆಂಡೆಂಟ್ ರಾಜ ಸಂಸ್ಥೆಗಳಿದ್ವೋ ಅಲ್ಲಿಯ ಸಬ್ಜೆಕ್ಟ್ಸ್ ಅಥವಾ ಅಲ್ಲಿಯ ಸಿಟಿಸನ್ಸ್ಗಳಿಗೆ ಸ್ಟೇಟ್ ಸಬ್ಜೆಕ್ಟ್ಸ್ ಅಂತ ಕರೀಲಾಗ್ತಿತ್ತು. ಯಾಕಿದ್ರ ರೆಫರೆನ್ಸ್ ಇಂಪಾರ್ಟೆಂಟ್ ಅಂತಂದರೆ ಆಲ್ಮೋಸ್ಟ್ 1846 ಟೈಮಿಗೆ ಅಥವಾ 1927 ಟೈಮಿಗೆ ನಂತರ ಆಲ್ಮೋಸ್ಟ್ ಬೈ 1927 ಇಲ್ಲಿ ಒಂದಿಷ್ಟು ಲೀಗಲ್ ಪ್ರೊವಿಷನ್ಸ್ಗಳನ್ನು ಮಾಡಲಾಗ್ತದೆ. ಅಂದರೆ ಕೆಲವೊಂದಿಷ್ಟು ಹೆರಿಡಿಟರಿ ಸ್ಟೇಟ್ ಸಬ್ಜೆಕ್ಟ್ ಅನ್ನುವಂಥ ಕೆಲವೊಂದಿಷ್ಟು ಆರ್ಡರ್ಸ್, ಕೆಲವೊಂದಿಷ್ಟು ಎಕ್ಸಿಕ್ಯೂಟಿವ್ಸ್ಗಳನ್ನು, ಲೆಜಿಸ್ಲೇಚರ್ಸ್ಗಳನ್ನು ಮಾಡಲಾಗ್ತದೆ. ಅಂದರೆ ಸ್ಟೇಟ್ ಸಬ್ಜೆಕ್ಟ್ಸ್ ಅನ್ನುವಂಥವರಿಗೆ ಅಂದರೆ ಪ್ರಿನ್ಸ್ಲಿ ಸ್ಟೇಟ್ಸಿನ ಸಿಟಿಸನ್ಸ್ ಅಲ್ಲಿಯ ಜನರಿಗೆ ಕೆಲವೊಂದಿಷ್ಟು ಗೌರ್ಮೆಂಟ್ ಆಫೀಸಸ್ನಲ್ಲಿ ಏನು ಹಕ್ಕುಗಳಿರ್ತವೆ ಅವ್ರಿಗೆ ಮಾತ್ರ ಇರುವಂಥದ್ದು, ಅಲ್ಲಿಯ ಭೂಪ್ರದೇಶವನ್ನು ಅಥವಾ ಭೂಮಿಯನ್ನು ಅಥವಾ ಆಸ್ತಿ ಸ್ವತ್ತನ್ನು ಎಸ್ಪೆಷಲಿ ಇಮ್ಮೂವೇಬಲ್ ಪ್ರಾಪರ್ಟಿ ಲ್ಯಾಂಡ್ ಯೂಸ್ಗಳನ್ನು ಅವ್ರಿಗೆ ಮಾತ್ರ ಗ್ರ್ಯಾಂಟ್ ಮಾಡುವಂಥದ್ದು, ಓನರ್ಶಿಪ್ ಆಫ್ ಲ್ಯಾಂಡಿಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಅವ್ರಿಗೆ ಮಾತ್ರ ಮೀಸಲಾಗಿಡುವಂಥದ್ದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇವೆಲ್ಲ ಏನು ಸಬ್ಜೆಕ್ಟ್ಸ್ಗಳು ಹೆರಿಡಿಟ್ರಿ ಸ್ಟೇಟ್ ಸಬ್ಜೆಕ್ಟ್ ಆರ್ಡರ್ಸ್ ಅಥವಾ ಏನು ಲೀಗಲ್ ಪ್ರೊವಿಷನ್ಸ್ಗಳನ್ನು ಮಾಡಲಾಗಿತ್ತು 1920-27 ಟೈಮ್ ಪೀರಿಯಡ್ನಲ್ಲಿನೇ, ಅಲ್ಲಿ ಸ್ಟೇಟ್ ಸಬ್ಜೆಕ್ಟ್ಸ್ ಅಂದರೆ ಆ ಪ್ರಾಂತ್ಯಗಳ ಸಿಟಿಸನ್ಸನ್ನು ಹೊರತುಪಡಿಸಿದರೆ ಬೇರೆ ಯಾರಿಗೂ ಅವಕಾಶ ಇರ್ತಿದ್ದಿಲ್ಲ. ಅರ್ಥಾತ್ ನಾನ್ ಸ್ಟೇಟ್
subjects, those people who are not part of the state citizenship, they did not get, or rather they did not avail these provisions. ಇದು ಬಹಳ ಸ್ಪೆಸಿಫಿಕಲಿ ಪ್ರೀ ಇಂಡಿಪೆಂಡೆನ್ಸ್ ಟೈಮ್ ಪೀರಿಯಡ್ನೊಳಗೆ ಇದ್ದಂಥದ್ದು. ಅಂದರೆ 1927ರ ಈ ಹೆರಿಡಿಟರಿ ಸ್ಟೇಟ್ ಸಬ್ಜೆಕ್ಟಿಗೆ ಯಾಕೆ ನಾನು ಈ ರೆಫರೆನ್ಸ್ ಇವತ್ತು ಹೇಳಿದೆ ಅಂದರೆ, ಹಿಸ್ಟಾರಿಕಲಿನೇ ಜಮ್ಮು ಕಾಶ್ಮೀರ ಪ್ರಾಂತ್ಯದಲ್ಲಿ, ಅಂದರೆ ಪ್ರಿನ್ಸ್ಲಿ ಸ್ಟೇಟ್ ಅದು ಯಾವಾಗ ಆಗಿತ್ತೋ ಆವಾಗಲೇ ಕೆಲವೊಂದಿಷ್ಟು ಹಕ್ಕುಗಳು ಟುವರ್ಡ್ಸ್ ದ ಸ್ಟೇಟ್ ಸಿಟಿಸನ್ಸ್, ಸ್ಟೇಟ್ ಸಬ್ಜೆಕ್ಟ್ಸ್ ಆಲ್ರೆಡಿ ಕಾರ್ವಾಗಿದ್ದು, ಇದು ಎಕ್ಸಿಸ್ಟೆನ್ಷಿಯಲ್ ಇತ್ತು. ಸೊ 1846 ಹಿಸ್ಟ್ರಿ, ಟ್ರೀಟಿ ಆಫ್ ಅಮೃತ್ಸರಿಂದ ನಾವು ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ 1920s 27 ನಂತರ 1947ರ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಅಥವಾ ಈ ಇಂಡಿಪೆಂಡೆನ್ಸ್ ರೆಸಲ್ಯೂಷನ್ ಇದನ್ನು ಪಾಸ್ ಮಾಡುವಂಥವರು ಬ್ರಿಟಿಷ್ ಅಥಾರಿಟಿ ಎಲ್ಲ ಪ್ರಿನ್ಸ್ಲಿ ಸ್ಟೇಟ್ಸ್ಗಳಿಗೂ ಒಂದಿಷ್ಟು ಆಪ್ಷನ್ಸ್ಗಳನ್ನು ಕೊಡ್ತಾರೆ. ಅದರ ಪೈಕಿ ಫಸ್ಟ್ ಆಪ್ಷನ್ ಏನಂತಂದರೆ, ಐದರ್ ಡೊಮಿನಿಯನ್ ಆಫ್ ಇಂಡಿಯಾ ಆರ್ ಡೊಮಿನಿಯನ್ ಆಫ್ ಪಾಕಿಸ್ತಾನ್ ಜಾಯಿನ್ ಆಗಬಹುದು ಪ್ರಿನ್ಸ್ಲಿ ಸ್ಟೇಟ್ಸ್, ಅಥವಾ ಇಂಡಿಪೆಂಡೆಂಟ್ ಆಗಿ ಪ್ರಿನ್ಸ್ಲಿ ಸ್ಟೇಟ್ಸ್ ಏನಿದ್ದು, ರಾಜ್ಯ ಸಂಸ್ಥೆಗಳೇನಿದ್ದು ತಮ್ಮ ಎಕ್ಸಿಸ್ಟೆನ್ಸನ್ನು ಕಾರ್ವ್ ಔಟ್ ಮಾಡ್ಕೋಬೋದು. ದೇ ಕ್ಯಾನ್ ಕಂಟಿನ್ಯೂ ಟು ಬಿ ಇಂಡಿಪೆಂಡೆಂಟ್. ಅಥವಾ ಮೂರನೇ ಆಪ್ಷನ್, ಏನು ಬ್ರಿಟಿಷ್ ಅಥಾರಿಟಿ ಇತ್ತೋ ಅವರ ಜೊತೆ ಕೆಲವೊಂದಿಷ್ಟು ನೆಗೋಸಿಯೇಷನ್ಸ್ ಮುಖಾಂತರ ದೇ ಕ್ಯಾನ್ ಕಂಟಿನ್ಯೂ ವಿತ್ ವಾಟ್ ಎವರ್ ಅಗ್ರಿಮೆಂಟ್ ದೇ ಕಮ್ ಅಕ್ರಾಸ್. ಇದು ಆಪ್ಷನ್ ಕೊಡಲಾಗಿತ್ತು. ಅಂದರೆ ಆಕ್ಸೆಷನ್ ಆರ್ ಸೆಸಿಡಿಂಗ್ ಆರ್ ಮರ್ಜಿಂಗ್ ಇಂಟು ಐದರ್ ಡೊಮಿನಿಯನ್ ಆಫ್ ಇಂಡಿಯಾ ಆರ್ ಡೊಮಿನಿಯನ್ ಆಫ್ ಪಾಕಿಸ್ತಾನ್, ಇದು ಆಪ್ಷನ್ ಇತ್ತು. ಮಹಾರಾಜ ಹರಿ ಸಿಂಗ್ ಏನು ಮಾಡ್ತಾರೆ, 1946ರ ಟೈಮಿಗೆ 47ರ ಟೈಮಿಗೆ ಒಂದು ಸ್ಟ್ಯಾಂಡ್ ತಗೊಳ್ತಾರೆ. ಅವರು ಇಂಡಿಪೆಂಡೆಂಟ್ ಆಗಿರ್ತಾರೆ. ಅಂದರೆ ಜಮ್ಮು ಕಾಶ್ಮೀರ್ ಪ್ರಿನ್ಸ್ಲಿ ಸ್ಟೇಟ್ ಏನೈತಿ ಅದು ಮರ್ಜ್ ಆಗಂಗಿಲ್ಲ ಯಾವುದೇ ಟೆರಿಟರಿ ಜೊತೆನೂ ಅನ್ನುವಂಥ ಸ್ಟ್ಯಾಂಡ್ ತಗೊಳ್ತಾರೆ. ಅಷ್ಟೇ ಅಲ್ಲದೆ ಒಂದು ಅಕಾರ್ಡ್ ಕೂಡ, ಬೇಸಿಕಲಿ ಅಗ್ರಿಮೆಂಟ್ ಕೂಡ ಆಗ್ತದೆ ಬಿಟ್ವೀನ್ ಆಲ್ ದಿ ಪಾರ್ಟೀಸ್ ಹಿಯರ್ ದ್ಯಾಟ್ ಪಾಕಿಸ್ತಾನ್ ರಾದರ್ ಜಮ್ಮು ಆ್ಯಂಡ್ ಕಾಶ್ಮೀರ್ಸ್ ಇಂಡಿಪೆಂಡೆನ್ಸ್ ಆರ್ ರಾದರ್ ಆ ಬಫರ್ಡ್ ರೀಜನ್ದೊಳಗೆ ಏನು ಜೋಗ್ರಫಿಕಲ್ ಪೊಸಿಷನ್ದೊಳಗೆ ಅದರ ಪೊಸಿಷನ್ ಐತಿ ಅದನ್ನು ರೆಸ್ಪೆಕ್ಟ್ ಮಾಡಲಾಗ್ತದೆ, ಅಟ್ಯಾಕ್ ಮಾಡೋಂಗಿಲ್ಲ ಅನ್ನುವಂಥ ಒಂದು ಅಕಾರ್ಡ್ ಕೂಡ ಆಗ್ತದೆ ಬೈ ಆಲ್ ಆಫ್ ದೆಮ್, ಪಾಕಿಸ್ತಾನ್, ಇಂಡಿಯಾ ಆ್ಯಸ್ ವೆಲ್ ಆಸ್ ದಿ ಎಂಟೈರ್ ರೀಜನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಅಂದರೆ ಸ್ಟೆಬಿಲಿಟಿ ಸಲುವಾಗಿ ಇದನ್ನು ಮಾಡಲಾಗ್ತದೆ. ಆದರೆ ಅಕ್ಟೋಬರ್ 1947ರ ಟೈಮಿಗೆ, ಆಲ್ಮೋಸ್ಟ್ ಬೈ 26th October 1947, ಪಾಕಿಸ್ತಾನಿ ಟ್ರೂಪ್ಸ್, ಆರ್ಮಿ ಶ್ರೀನಗರ್ ಅಥವಾ ಜಮ್ಮು ಕಾಶ್ಮೀರ್ ರೀಜನನ್ನು ಅಟ್ಯಾಕ್ ಮಾಡ್ತಾರೆ. ಅಂಥ ಸಂದರ್ಭದೊಳಗೆ ರಾಜಾ ಹರಿ ಸಿಂಗ್ ಗೋಸ್ ಆನ್ ಟು ಸೈನ್ ಅ ಟ್ರೀಟಿ ಆಫ್ ಆಕ್ಸೆಷನ್, ರಾದರ್ ಇಟ್ ಈಸ್ ಕಾಲ್ಡ್ ಆಸ್ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್. ಜಮ್ಮು ಆ್ಯಂಡ್ ಕಾಶ್ಮೀರ್ ರೀಜನನ್ನು ಆಕ್ಸೀಡ್ ಅಥವಾ ಸೆಸೀಡ್ ಮಾಡಿಕೊಡ್ತಾರೆ ಟು ಇಂಡಿಯಾ. ನೋಡ್ರಿ, 1947ರ ಸಂದರ್ಭದೊಳಗೆ ನಮ್ಮ ಸಂವಿಧಾನ ಇನ್ನೂ ರಚನೆ ಆಗಿದ್ದಿಲ್ಲ. ಸಂವಿಧಾನದ ರಚನೆಯ ಸ್ಟೇಜ್ನಲ್ಲಿ ನಾವಿದ್ವಿ. ಸಂವಿಧಾನದ ರಚನೆಯ ಸ್ಟೇಜ್ ಅಂದರೆ ಏನು, ಅರ್ಥ ಏನು? ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಯಾವ ಪರ್ಪಸಿಗೆ ಸಂವಿಧಾನವನ್ನು ಡ್ರಾಫ್ಟ್ ಮಾಡ್ತಾ ಇತ್ತೋ ಅದು ಇನ್ನೂ ಜಾರಿಯಲ್ಲಿತ್ತು. ಆದರೆ 1947ರ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಮುಖಾಂತರ ಜಮ್ಮು ಕಾಶ್ಮೀರ್ ಭಾರತದ ಪಾರ್ಟ್ ಆಗಿಬಿಡ್ತದೆ. ಇಟ್ ಬಿಕಮ್ಸ್ ದಿ ಟೆರಿಟರಿ ಆಫ್ ಇಂಡಿಯಾ, ಇಂಡಿಪೆಂಡೆಂಟ್ ಇಂಡಿಯಾ. ಸೊ 1949, 1950 ಆ ಟೈಮ್ನಲ್ಲಿ ನಾವಿನ್ನೂ ನಮ್ಮ
ಕಾನ್ಸ್ಟಿಟ್ಯೂಷನನ್ನು ರೂಪುರೇಷೆಗಳನ್ನು ಡ್ರಾಫ್ಟ್ ಮಾಡುವಂಥ ಸ್ಟೇಜ್. ಆವಾಗ ಅಂದರೆ 1949 ಅಕ್ಟೋಬರ್ನಲ್ಲಿ, ನಾವೇನು ನವೆಂಬರ್ನಲ್ಲಿ ಟೋಟಲ್ ಸಂವಿಧಾನವನ್ನು ರೆಡಿ ಮಾಡಿದ್ವಿ 1949, ಇಂಪ್ಲಿಮೆಂಟ್ ಅಂದರೆ ಅಡಾಪ್ಟ್ ಮಾಡ್ಕೊಂಡ್ವಿ ನವೆಂಬರ್ನಲ್ಲಿ. ಅದಕ್ಕಿಂತ ಮುಂಚೆ ಅಕ್ಟೋಬರ್ನಲ್ಲಿ ಜಮ್ಮು ಕಾಶ್ಮೀರ್ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಗೆ ಆರ್ಟಿಕಲ್ 370 ಕಾನ್ಸ್ಟಿಟ್ಯೂಷನ್ನಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳಾಗ್ತದೆ. ಅರ್ಥ ಏನಂದರೆ, ಎಂಟೈರ್ ಸ್ಟೇಟಸ್ ಆಫ್ ಆರ್ಟಿಕಲ್ 370 ಇವತ್ತೇನು ನಾವು ಡಿಸ್ಕಸ್ ಮಾಡಕತ್ತೀವಿ, ಅದು ಸಿನ್ಸ್ ದಿ ಬಿಗಿನಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಸಂವಿಧಾನದಲ್ಲಿ ಪ್ರೆಸೆಂಟ್ ಐತಿ, ಉಪಸ್ಥಿತವಾಗಿದೆ. ಇದು ಫಸ್ಟ್ ಅಬ್ಸರ್ವೇಷನ್ ಓವರಾಲ್ ಆಗಿ. ಸೊ 1950 ಜನವರಿ 26 ನಾವೇನು ನಮ್ಮ ಸಂವಿಧಾನವನ್ನು ಅಡಾಪ್ಟ್ ಮಾಡ್ಕೊಂಡ್ವಿ, ಅಂಥ ಸಂದರ್ಭದಲ್ಲಿಯೂ ಕೂಡ ದ ಎಂಟೈರ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಸ್ಟೇಟ್ ಆಫ್ ಇಂಡಿಯಾ ಅಂತ ರೆಕಗ್ನೈಸ್ ಆಗ್ತದೆ. ಆರ್ಟಿಕಲ್ 1 ಏನು ನಮಗೆ ಭಾರತ ರಾಷ್ಟ್ರದಲ್ಲಿರುವಂಥ ರಾಜ್ಯಗಳ ಎಂಟೈರ್ ಲಿಸ್ಟನ್ನು ಕೊಡ್ತದೆ. ಅಲ್ಲಿ ಉಲ್ಲೇಖಿತವಾಗ್ತದೆ ದಟ್ ಇಟ್ ಈಸ್ ಅ ಸ್ಟೇಟ್ ಆಫ್ ಇಂಡಿಯಾ ಅನ್ನುವಂಥದ್ದು. ಅಂದರೆ ಆರ್ಟಿಕಲ್ 370 ಆ್ಯಂಡ್ ಆರ್ಟಿಕಲ್ 1 ಹ್ಯಾವ್ ದಟ್ ಕೈಂಡ್ ಆಫ್ ಅ ಕೋರಿಲೇಷನ್ ಆ್ಯಂಡ್ ದೇ ಹ್ಯಾವ್ ಬೀನ್ ಇನ್ಕಾರ್ಪೊರೇಟೆಡ್ ಸಿನ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಇನ್ಸೆಪ್ಷನ್. ಈಗ ಏನಾಗ್ತದೆ ಅಂತಂದರೆ, ಆಲ್ಮೋಸ್ಟ್ ಬೈ 1950s ಲೋಕಲ್ ಲೀಡರ್ಶಿಪ್, ಎಸ್ಪೆಷಲಿ ಶೇಖ್ ಅಬ್ದುಲ್ಲಾ ಆ್ಯಂಡ್ ರೆಸ್ಟ್ ಆಫ್ ದೆಮ್, ಲೋಕಲ್ ಲೀಡರ್ಸ್ ಬಹಳ ಸ್ಟ್ರಾಂಗ್ ಆಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಒಂದು ಒಪಿನಿಯನನ್ನು, ಒಂದು ಅಭಿಮತವನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ರೂಲರ್, ಹಿಂದೂ ರೂಲರ್, ರೂಲ್ಡ್ ಇರುವಂಥ ಮೆಜಾರಿಟಿ ಮುಸ್ಲಿಂ ಮೆಜಾರಿಟಿ, ಅಂದರೆ ಜನರಲ್ ಪಾಪ್ಯುಲೇಷನ್, ಅಲ್ಲಿಯ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಸೈನ್ ಮಾಡಿದಾಗ ಎಂಟೈರ್ ಕಮಿಟ್ಮೆಂಟ್ ಟುವರ್ಡ್ಸ್ ಇಂಡಿಯಾ ಅದನ್ನು ನಾವು ಮುಂದೆ ಡಿಸೈಡ್ ಮಾಡ್ತೇವೆ, ವಿ ಆರ್ ನಾಟ್ ಕಮಿಟಿಂಗ್ ಇಟ್ ಅಟ್ ದಿಸ್ ಸ್ಟೇಜ್ ಅಂತ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ 42ರಲ್ಲಿ ಆ ಕ್ಲಾಸನ್ನು ಹಾಕಿನೇ ಸೈನ್ ಮಾಡಿರ್ತಾರೆ. ಅರ್ಥ ಏನಂದರೆ, ಜಮ್ಮು ಕಾಶ್ಮೀರನ್ನು ಅಥವಾ ಜಮ್ಮು ಕಾಶ್ಮೀರಿಗೆ ಸಂಬಂಧಪಟ್ಟಂಗೆ ಏನು ಈ ಇನ್ಕಾರ್ಪೊರೇಷನ್ ಅಥವಾ ಜಮ್ಮು ಕಾಶ್ಮೀರನ್ನು ಏನು ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ ಮಾಡಲಾಗ್ತಾ ಇದೆ 370 ಮುಖಾಂತರ, ಅಲ್ಲಿ ಕೆಲವೊಂದಿಷ್ಟು ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ ಅಂದರೆ, ಡಿಫ್ರೆಂಟ್ ಟ್ರೀಟ್ಮೆಂಟ್ ಇಲ್ಲ ಅಂತಂದರೆ, ಅಂಥ ಸಂದರ್ಭದೊಳಗೆ ನಾವು ಭಾರತದ ಜೊತೆಗೆ ಇರಂಗಿಲ್ಲ ಅನ್ನುವಂಥ ನಿಲುವು ಈ ಲೋಕಲ್ ಲೀಡರ್ಸದ್ದಿತ್ತು. ಎಸ್ಪೆಷಲಿ ಶೇಖ್ ಅಬ್ದುಲ್ಲಾ ಬಹಳ ಸ್ಟ್ರಾಂಗ್ ಆಗಿ ಎಮರ್ಜ್ ಆಗಿರ್ತಾರೆ. ಇನಿಷಿಯಲಿ ಅವರು ಆಲ್ ಇಂಡಿಯಾ ಜಮ್ಮು ಕಾಶ್ಮೀರ್ ಮುಸ್ಲಿಂ ಕಾನ್ಫರೆನ್ಸ್ ಅನ್ನುವಂಥ ಒಂದು ಏನು ಮೆಜಾರಿಟಿ ಪಾಪ್ಯುಲೇಷನ್ ಇತ್ತು, ಅದನ್ನು ರಿಪ್ರೆಸೆಂಟ್ ಮಾಡುವಂಥ ಒಂದು ಪೊಲಿಟಿಕಲ್ ಪಾರ್ಟಿ ಜೊತೆ ಅಸೋಸಿಯೇಟೆಡ್ ಅಥವಾ ಅದನ್ನು ಹುಟ್ಟುಹಾಕಿ ಅದ್ರ ಜೊತೆ ಅಸೋಸಿಯೇಟೆಡ್ ಇರ್ತಾರೆ. ಬಟ್ ನಂತರ ಅದೇ ನ್ಯಾಷನಲ್ ಕಾನ್ಫರೆನ್ಸ್ ಆಗಿಬಿಡ್ತದೆ. ಅಲ್ಲಿ ಸ್ಪೆಸಿಫಿಕಲಿ ಮೈನಾರಿಟಿ ಕ್ಲಾಸಸ್ ಏನಿರ್ತವೆ, ಏನು ಸಪ್ರೆಸ್ಡ್ ಕ್ಲಾಸಸ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇರ್ತಾರೆ, ಅವರಿಗೆ ಸಂಬಂಧಪಟ್ಟಂಗೆ ರಿಲೇಟ್ ಮಾಡ್ಕೊಳ್ತಾ ಹೋಗ್ತಾರೆ. ಅಂದರೆ ಅಬ್ಸರ್ವೇಷನ್ ನೋಡ್ರಿ, ಇಲ್ಲಿ ಪ್ಯಾರಲಲಿ ಏನಾಗ್ತಾ ಇರ್ತದಂತಂದರೆ, ಪಾಕಿಸ್ತಾನ್ ಬಹಳಷ್ಟು ಇಂಟ್ರ್ಯೂಷನ್ಸ್, ಆರ್ಮಿ ಪೆನಿಟ್ರೇಷನ್ಸ್ ಅಥವಾ ಮಿಲಿಟರಿ ಆಪರೇಷನ್ಸ್ಗಳ ಮುಖಾಂತರ ಆ್ಯಕ್ಟಿವ್ ಇರ್ತದೆ ಆ ರೀಜನ್ದೊಳಗೆ. ಏನು 47 ಟೈಮ್ ಪೀರಿಯಡ್ನಲ್ಲಿ ಏನು ಅಟ್ಯಾಕ್ ಮಾಡಿರ್ತಾರೆ, ಅಂಥದೇ ಸಂದರ್ಭದೊಳಗೆ ಆ ಕಂಡೀಷನ್ಸ್ನೊಳಗೇ ಸೋ ಕಾಲ್ಡ್ ಆರ್ಮಿ ಇಂಟರ್ಫಿಯರೆನ್ಸಸ್, ಪಾಕಿಸ್ತಾನ ಆರ್ಮಿ ಇಂಟರ್ಫಿಯರೆನ್ಸಸ್ ಆ ರೀಜನ್ದೊಳಗೆ ಬಹಳಷ್ಟು ಇರ್ತದೆ. ಸರ್ದಾರ್ ಪಟೇಲ್ ಏನು ಇಂಟಿಗ್ರೇಷನ್ ಆಫ್ ಆಲ್ ದಿ ಪ್ರಿನ್ಸ್ಲಿ ಸ್ಟೇಟ್ಸ್ ಆ್ಯಂಡ್ ಏನು ಎಂಟೈರ್ ಇಂಟರ್ನಲ್ ಸೆಕ್ಯೂರಿಟಿ ಇಶ್ಯೂ ಬಗ್ಗೆ ಒಂದು ದೊಡ್ಡ ನಿಲುವನ್ನು ತೆಗೆದುಕೊಂಡಿರ್ತಾರೆ. ಅವರ ಪ್ರಕಾರ ಒಂದು ಬ್ರಾಡ್ ಫುಲ್ ಫ್ಲೆಜ್ಡ್ ರಿಮೂವಲ್ ಆಫ್ ಪಾಕಿಸ್ತಾನಿ ಆರ್ಮಿ ಫ್ರಮ್ ಜಮ್ಮು ಆ್ಯಂಡ್ ಕಾಶ್ಮೀರ ಆಗಿಬಿಡಬೇಕು, ಮಿಲಿಟರಿ ಆಪರೇಷನ್ ಆಗಬೇಕು ಅನ್ನುವಂಥ ಒಂದು ಅಭಿಮತ ಇರ್ತದೆ. ಬಟ್ ನೆಹರು ಥಿಂಕ್ಸ್ ಇಟ್ ಅದರ್ವೈಸ್.
ಇನ್ಸ್ಟೆಡ್ ಯುನೈಟೆಡ್ ನೇಷನ್ಸಿಗೆ ಇಲ್ಲಿ ಆರ್ಬಿಟ್ರರಿ ಪವರನ್ನು ಕೊಡಲಾಗಿ ನೀವು ನಮಗಿದನ್ನು ಬೇಸಿಕಲಿ ಸಡಲ್ಗೊಳಿಸ್ರಿ ಅನ್ನುವಂಥ ಒಂದು ನಿಲುವು ಬರ್ತದೆ ನೆಹರು ಅವರಿಂದ. ಸಂಕ್ಷಿಪ್ತವಾಗಿ ಹೇಳೋದಾಯಿತು ಅಂತಂದರೆ, ನೆಹರು ಏನು ಮಾಡ್ತಾರಂತಂದರೆ, ಹಿ ಸೀಕ್ಸ್ UN ಇಂಟರ್ಫಿಯರೆನ್ಸ್ ಅಥವಾ ಇಂಟರ್ವೆನ್ಷನ್. ನೋಡ್ರಿ, ಒಂದು ಕಡೆ ಶೇಖ್ ಅಬ್ದುಲ್ಲಾ ತಮ್ಮ ಎಲ್ಲ ಜಮ್ಮು ಕಾಶ್ಮೀರ ರೀಜನಿನ ರಿಪ್ರೆಸೆಂಟೇಷನನ್ನು ಒಂದುಗೂಡಿಸಿ ಅಭಿಮತ ಮಾಡ್ತಾ ಇದ್ದಾರೆ. ಅಲ್ಲಿನೇ ಹರಿಸಿಂಗ್ ಅನ್ನುವಂಥವರು ಹಿ ಈಸ್ ದಿ ರಾಜ ಆಫ್ ಮಹಾರಾಜ ಆಫ್ ದ್ಯಾಟ್ ಎಂಟೈರ್ ರೀಜನ್. ಇನ್ನೊಂದು ಕಡೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂಗೆ ಇಂಟರ್ವೆನ್ಷನ್ ಬೇಕು ಅಂತ ಭಾರತದ ಅಧಿಕಾರಗಳು ಅಥವಾ ಭಾರತದ ಸರ್ಕಾರ ಕೇಳ್ಕೊಳ್ತಾ ಇದೆ. ಇದು ಸಮಸ್ಯೆಯ ಮೂಲ ಅಥವಾ ಸಂದರ್ಭ. ಮೂಲ ಅನ್ನೋಕ್ಕಿಂತ ಸಂದರ್ಭ. ಇಂಥ ಸಂದರ್ಭದೊಳಗೆ ವಿಶ್ವಸಂಸ್ಥೆ ಪ್ಲೆಬಿಸೈಟ್ ಸಂಬಂಧಪಟ್ಟಂಗೆ ಒಂದಿಷ್ಟು ನಿರ್ದೇಶನಗಳನ್ನು ಕೊಡ್ತದೆ. ಅಭಿಮತ ಕೇಳ್ರಿ, ಜನರ ಅಭಿಮತವನ್ನು ಕೇಳ್ರಿ ಅನ್ನುವಂಥ ನಿರ್ದೇಶನವನ್ನು ಕೊಡ್ತದೆ. ಎಡಿಷ್ನಲ್ ಟು ದ್ಯಾಟ್ ಏನು ಮಾಡ್ತದೆ ಅಂತಂದರೆ, ಎಂಟೈರ್ ರೀಜನನ್ನು ಡಿಸ್ಪ್ಯೂಟೆಡ್ ಏರಿಯಾ ಅನ್ನುವಂಥ ಒಂದು ನಿರ್ಣಯಕ್ಕೆ ಬರ್ತದೆ. ಅಥವಾ ಎಂಟೈರ್ ರೀಜನ್ ಈಸ್ ಕನ್ಸಿಡರ್ಡ್ ಆಸ್ ಡಿಸ್ಪ್ಯೂಟೆಡ್ ಏರಿಯಾ ಬೈ ಯುನೈಟೆಡ್ ನೇಷನ್. ಇಟ್ ಡಿಕ್ಲೇರ್ಸ್ ದ್ಯಾಟ್ ಪಾರ್ಟ್ ಆ್ಯಂಡ್ ಇಟ್ ಸ್ಪೀಕ್ಸ್ ಅಬೌಟ್ ಅಮಿಕಬಲ್ ಸೆಟಲ್ಮೆಂಟ್. ಇದು ಕಂಟೆಕ್ಸ್ಚುವಲ್. ಈಗ ಆಲ್ಮೋಸ್ಟ್ 1951 ಟೈಮಿಗೆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಜಮ್ಮು ಕಾಶ್ಮೀರಿಗೆ ಸಂಬಂಧಪಟ್ಟಂಗೆ ಒಂದು ಕಾನ್ಸ್ಟಿಟ್ಯೂಷನನ್ನು ಸಿದ್ಧಪಡಿಸಬೇಕು ಅನ್ನೋ ಕಾರಣಕ್ಕೆ ಬರ್ತದೆ. ಓನ್ಲಿ ಮೆಂಟ್ ಫಾರ್ ಜಮ್ಮು ಕಾಶ್ಮೀರ್. ಅದೇ ಕಂಟಿನ್ಯೂ ಆಗಿ ಅದೇ ಚೇಂಜಸ್ ಆಗ್ತಾ 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 ಅಲ್ಟಿಮೇಟ್ಲಿ 1956ನೇ ಇಸ್ವಿ ಒಳಗೆ ಜಮ್ಮು ಕಾಶ್ಮೀರ್ ಒಂದು ಸೆಪರೇಟ್ ಕಾನ್ಸ್ಟಿಟ್ಯೂಷನ್, ಒಂದು ಸೆಪರೇಟ್ ಫ್ಲ್ಯಾಗ್, ಅದರದ್ದೇ ಆದಂಥ ಕೆಲವೊಂದಿಷ್ಟು ಹಕ್ಕುಗಳನ್ನು ವಗೇರಗಳನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತದೆ. ಓಕೆ, ಇದರ ಸ್ಟಾರ್ಟ್ ಆಗುವಂಥದ್ದೇ 51ರ ಸಂದರ್ಭದೊಳಗೆ. ಆದರೆ ಇಲ್ಲಿ ನಾವು ಕಂಟೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಇರೋದು ಜಮ್ಮು ಕಾಶ್ಮೀರ ಪ್ರಾಂತ್ಯ ಮತ್ತು ಭಾರತ ಇವೆರಡರ ಮಧ್ಯೆ ಅಥವಾ ಸೋ ಕಾಲ್ಡ್ ಆ ಸಂದರ್ಭ ಹೆಂಗೆ ಮುಂದೆ ಹ್ಯಾಂಡಲ್ ಆಗ್ತಾ ಹೋಯಿತು. ನಾವು ಪದೇ ಪದೇ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷರಿ ಈ 3 ಭಾಗಗಳ ಬಗ್ಗೆ ಅಥವಾ ಈ 3 ಅಂಗಗಳ ಬಗ್ಗೆ ಒಬ್ಸರ್ವ್ ಮಾಡ್ತಾ ಇರ್ತೇವೆ. ಡೇಟಾ ಅಂದರೆ ಏನು ಹಕ್ಕಿದೆ ಲೆಜಿಸ್ಲೇಚರಿಗೆ, ಅದ್ರ ಕೆಲಸ ಏನು. ಶಾಸಕಾಂಗದ ಕೆಲಸ ಲಾ ಮೇಕಿಂಗ್, ಎಕ್ಸಿಕ್ಯೂಟಿವಿನ ಕೆಲಸ ಅವುಗಳನ್ನು ಇಂಪ್ಲಿಮೆಂಟ್ ಮಾಡೋದು, ಸರಿ ತಪ್ಪುಗಳನ್ನು ಹೇಳೋದು ಜುಡಿಷರಿ. ಈಗ ಆರ್ಟಿಕಲ್ 123 ಪ್ರೆಸಿಡೆಂಟಿಗೆ ಒಂದು ಪವರ್ ಕೊಡ್ತದೆ. ಆರ್ಡಿನೆನ್ಸಸ್ಗಳನ್ನು ಸೆಷನ್ ಇಲ್ಲ ಅಂತಂದಾಗ, ಪಾರ್ಲಿಮೆಂಟ್ ಇಲ್ಲ ಅಂದಾಗ ನೀವು ಮಾಡ್ಬೋದು. ಅವುಗಳನ್ನು ಕಾಯ್ದೆ ರೂಪದೊಳಗೆ ನಂತರ ಪಾಸ್ ಮಾಡಬೇಕಾಗ್ತದೆ ಪಾರ್ಲಿಮೆಂಟ್. ಇದು ಶಾಸನಗಳನ್ನು ಮಾಡುವಂಥ ವಿಧಿ, ಪ್ರೊಸೀಜರ್. ಇಲ್ಲೇನಾಗ್ತದೆ ಅಂತಂದರೆ 1954ರ ಸಂದರ್ಭದೊಳಗೆ ಒಂದು ಪ್ರೆಸಿಡೆಂಟ್ಸ್ ಆರ್ಡರ್ ಅಂತ ಇಶ್ಯೂ ಆಗ್ತದೆ. ಅಂದರೆ ಅಲ್ಲಿಯ ಬ್ಯಾಕ್ಗ್ರೌಂಡ್ ಏನೈತಿ ಅಂದ್ರೆ, ಏನು ಶೇಖ್ ಅಬ್ದುಲ್ಲಾ ಇರ್ತಾರೆ, ಅಂದರೆ ರಿಪ್ರೆಸೆಂಟಿಂಗ್ ದಿ ಮೆಜಾರಿಟಿ ಆಫ್ ದಿ ಆರ್ ಅದರ್ ಮೈನಾರಿಟಿ ಕಮ್ಯುನಿಟೀಸ್ ಬಟ್ ಮೆಜಾರಿಟಿ ಪಾಪ್ಯುಲೇಷನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಅವರು ಒಂದು ಕಡೆ. ಇನ್ನೊಂದು ಕಡೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ನೆಹರು ಒಂದು ಮೀಟಿಂಗನ್ನು ಮಾಡಲಾಗ್ತದೆ. ಜನರಲಿ ಇಟ್ ಈಸ್ ರೆಫರ್ಡ್ ಆ್ಯಸ್ ಡೆಲ್ಲಿ ಅಗ್ರಿಮೆಂಟ್. ಆ ಸಂದರ್ಭದೊಳಗೆ, ಡೆಲ್ಲಿ ಅಗ್ರಿಮೆಂಟಿನ ಸಂದರ್ಭದೊಳಗೆ ಏನು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ 1947ರೊಳಗೆ ಏನೇನನ್ನು ಒಪ್ಕೊಂಡಿದ್ದೇವೆ ಆ ಕಂಡೀಷನ್ಸ್ಗಳನ್ನು ಡೀಟೇಲ್ಡಾಗಿ, ಆ ಪ್ರೊವಿಷನ್ಸ್ಗಳನ್ನು ಡೀಟೇಲ್ಡಾಗಿ ಡ್ರಾಫ್ಟ್ ಮಾಡಲಾಗ್ತದೆ, ಡಿಸ್ಕಸ್ ಮಾಡಲಾಗ್ತದೆ. ಇಲ್ಲೇನಾಗ್ತದಂತಂದರೆ ಯೂನಿಯನ್ ಗೌರ್ಮೆಂಟ್ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಸೋ ಕಾಲ್ಡ್ ಜಮ್ಮು ಆ್ಯಂಡ್ ಕಾಶ್ಮೀರಿನ ಜನರಿಗೆ ಏನೇ ಔಟ್ಕಮ್ ಇದ್ದರೂ ಕೂಡ ಈ ಮೀಟಿಂಗಿಂದು, ಅಥವಾ ವೆದರ್ ದ ಪೀಪಲ್ ವಾಂಟ್ ಟು ಕಂಟಿನ್ಯೂ ವಿತ್ ಇಂಡಿಯಾ ಆರ್ ದೇ ಡು ನಾಟ್ ವಾಂಟ್ ಟು ಕಂಟಿನ್ಯೂ ವಿತ್ ಇಂಡಿಯಾ ಅನ್ನುವಂಥದ್ದನ್ನು ಅವರು ಡಿಸೈಡ್ ಮಾಡುವಂಥ ಸಂದರ್ಭದೊಳಗೆ 47ರ ನಂತರದಿಂದ, ಓಕೆ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನಿಗೆ ಸಂಬಂಧಪಟ್ಟಂಗೆ ಅವ್ರು ಏನೇ ಡಿಸಿಷನ್ ತಗೊಳ್ಳಿ, ಆದರೆ ಒಂದು ಮುಕ್ತವಾದಂಥ ಒಂದು ಸ್ಟ್ರಾಂಗ್ ವಾತಾವರಣದೊಳಗೆ
ನಿರ್ಭಯ ವಾತಾವರಣದೊಳಗೆ ಜಮ್ಮು ಕಾಶ್ಮೀರಿನ ಜನ ಇರಲಿ ಅನ್ನುವಂಥ ಕಾರಣಕ್ಕೆ ಆರ್ಟಿಕಲ್ 370 ಅಂದರೆ ಫಾರ್ ದ ಪರ್ಪಸಸ್ ಆಫ್ ಇನ್ಕಾರ್ಪೊರೇಟಿಂಗ್ ಆಲ್ ದ ಕಂಡೀಷನ್ಸ್ ಆಫ್ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಪಾರ್ಟ್ 21 ಒಂದಿಷ್ಟು 12 ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಸ್ಪೆಷಲ್ ಪ್ರೊವಿಷನ್ಸ್ಗಳನ್ನು ಏನು ಕೊಡಲಾಗಿದೆ ಅವುಗಳನ್ನು ರೀಅಸರ್ಟ್ ಮಾಡ್ತಾರೆ. ಅಂದರೆ 1954 ಪ್ರೆಸಿಡೆನ್ಷಿಯಲ್ ಆರ್ಡರಿನ ಸಂದರ್ಭ ಇದು. ಪ್ರೆಸಿಡೆನ್ಷಿಯಲ್ ಆರ್ಡರ್ ಅಂತಂದರೆ ಇನ್ ಕೆಪಾಸಿಟಿ ಆಫ್ ಎಕ್ಸಿಕ್ಯೂಟಿವ್ ಆರ್ಡರ್. ಇಲ್ಲಿ ಪ್ರೆಸಿಡೆಂಟ್ ಲೆಜಿಸ್ಲೇಟಿವ್ ಅಥವಾ ಪಾರ್ಲಿಮೆಂಟಿನ ಸಹಮತಿಯೊಂದಿಗೆ ಈ ಆರ್ಡರನ್ನು ಕೊಟ್ಟಿಲ್ಲ. 1954 ಪ್ರೆಸಿಡೆಂಟ್ ತನ್ನ ಎಕ್ಸಿಕ್ಯೂಟಿವ್ ಆರ್ಡರನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಇದು ಆರ್ಟಿಕಲ್ 370 ಕ್ಲಾಸ್ 3 ಅವೈಲೇಬಲ್ ಇರುವಂಥ ಪ್ರೊವಿಷನ್ನೇ. ಇಟ್ ಈಸ್ ಉಲ್ಲಂಘನೆ ಅಲ್ಲ. ಅಂದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬೇಕು ಇದಕ್ಕೆ ಅಥವಾ ಕಾನ್ಸ್ಟಿಟ್ಯೂಷನಿನ ಪ್ರೊವಿಷನ್ ಬೇಕು ಅನ್ನುವಂಥದ್ದಲ್ಲ, ಆರ್ಡಿನೆನ್ಸ್ ಅಲ್ಲ, ಇದು ಸಿಂಪಲ್ ಎಕ್ಸಿಕ್ಯೂಟಿವ್ ಆರ್ಡರ್. ಅಂದರೆ ಪ್ರೆಸಿಡೆನ್ಷಿಯಲ್ ಆರ್ಡರ್ ಆಫ್ that is applicable to the province of Jammu and Kashmir, applicable to Jammu and Kashmir 1954. It is called itself as application to Jammu and Kashmir order 1954, the constitutional application to Jammu and Kashmir order 1954. That itself is the reference. ಇಲ್ಲಿ ಆರ್ಟಿಕಲ್ 35A ಅನ್ನು ಇನ್ಸರ್ಟ್ ಮಾಡಲಾಗ್ತದೆ. ಆರ್ಟಿಕಲ್ 35A ಏನು ಹೇಳ್ತದೆ? ವೆರಿ ಸ್ಪೆಸಿಫಿಕಲಿ ಆರ್ಟಿಕಲ್ 370 ಏನು ಹೇಳ್ತದೆ, ಆರ್ಟಿಕಲ್ 35A ಏನು ಹೇಳ್ತದೆ, ಅದನ್ನು ಡಿಸ್ಕಷನ್ ಜೊತೆಗೇ ಮುಂದುವರಿಸೋಣ. ಟೈಮ್ ಲೈನ್ ಮೊದಲು ಮುಗಿಸೋಣ. ಏನಾಗ್ತದೆ, 1956 ಜಮ್ಮು ಕಾಶ್ಮೀರ್ ಎಂಟೈರ್ ಕಾನ್ಸ್ಟಿಟ್ಯೂಷನನ್ನು ಅಡಾಪ್ಟ್ ಮಾಡಿಕೊಳ್ತದೆ. ಅದರ ಅಪ್ಲಿಕಬಿಲಿಟಿ, ಜಮ್ಮು ಕಾಶ್ಮೀರ್ ಕಾನ್ಸ್ಟಿಟ್ಯೂಷನಿನ ಅಪ್ಲಿಕಬಿಲಿಟಿ ಸ್ಟಾರ್ಟ್ ಆಗ್ತದೆ, ಅಂದರೆ ಜಾರಿಗೆ ಬರ್ತದೆ. ಅಲ್ಲಿ ಬಹಳ ಡಿಸ್ಟಿಂಕ್ಟ್ಲಿ ಜಮ್ಮು ಕಾಶ್ಮೀರ್ ಭಾರತದ ಇಂಟಿಗ್ರಲ್ ಪಾರ್ಟ್ ಅನ್ನುವಂಥ ಡಿಕ್ಲರೇಷನ್ ಇರ್ತದೆ. ಇಷ್ಟು ದಿವಸ ಅದು ಇದ್ದಿದ್ದಿಲ್ಲ ಆ್ಯಸ್ ಫಾರ್ ಆ್ಯಸ್ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಈಸ್ ಕನ್ಸರ್ನ್ಡ್ ಆ್ಯಂಡ್ ದಿ ಪ್ರೊಸೀಡಿಂಗ್ಸ್ ಆರ್ ಕನ್ಸರ್ನ್ಡ್. ಬಹಳಷ್ಟು ಚೇಂಜಸ್ಗಳಾಗ್ತವೆ, ಬಹಳಷ್ಟು ಡಿಸ್ಟರ್ಬೆನ್ಸಸ್ಗಳಾಗ್ತವೆ. ಇನ್ಫ್ಯಾಕ್ಟ್ ಆಲ್ಮೋಸ್ಟ್ 1987, 88, 19 ಸೋ ಕಾಲ್ಡ್ ಮಿಲಿಟೆನ್ಸಿ, ರಿಲೇಟೆಡ್ ಡಿಫ್ರೆನ್ಸಸ್, ಕಿಡ್ನ್ಯಾಪಿಂಗ್, ವೈಲೆನ್ಸ್ ಬಹಳಷ್ಟರ ಮಟ್ಟಿಗೆ ಹಲವು ದಶಕಗಳೊಳಗೆ ಅಲ್ಲಿ ಕೈಂಡ್ ಆಫ್ ಅ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿಬಿಡ್ತದೆ. ಅಂದರೆ ಏನು ಸೋ ಕಾಲ್ಡ್ ಬಾರ್ಡರ್ ಡಿಸ್ಪ್ಯೂಟ್ ಇದೆ, ಅದು ಕಂಪ್ಲೀಟ್ ಸ್ವರೂಪವನ್ನು ತೆಗೆದುಕೊಂಡು ಸೋ ಕಾಲ್ಡ್ ಫಂಡಮೆಂಟಲಿಸಮ್, ಮೂಲಭೂತವಾದಿಗಳ ಅಥವಾ ಪ್ರತ್ಯೇಕವಾದಿಗಳ ಓವರಾಲ್ ಹೈಟ್ಸ್ ಹೈ ಆಗಿಬಿಟ್ಟಿರ್ತದೆ. ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ ರೂಪದೊಳಗೆ 1990 ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರೊವಿಷನ್ಸ್ ಆ್ಯಕ್ಟನ್ನು ಅಲ್ಲಿ ಲಾಗುಗೊಳಿಸಲಾಗ್ತದೆ, ಜಾರಿಗೊಳಿಸಲಾಗ್ತದೆ. ನಂತರ 15-16 PDP BJP ಜಮ್ಮು ಕಾಶ್ಮೀರ್ ರೀಜನ್ದೊಳಗೆ ಇಲೆಕ್ಷನ್ಸ್ನಲ್ಲಿ ಅಲಯನ್ಸ್ ಫಾರ್ಮ್ ಮಾಡ್ತವೆ. 16 ಮೆಹಬೂಬಾ ಮುಫ್ತಿ ಬಿಕಮ್ಸ್ ದಿ ಚೀಫ್ ಮಿನಿಸ್ಟರ್. ಅಂದರೆ ಇನ್ ಬಿಟ್ವೀನ್ ಹೇಳ್ತಾ ಇದ್ದೇನೆ ನಾನು. 18 ಅಂದರೆ ಜೂನ್ 2018 ಗವರ್ನರ್ಸ್ ರೂಲ್ ಸ್ಟಾರ್ಟ್ ಆಗ್ತದೆ. ಯಾಕಂದರೆ BJP ತನ್ನ ಸಪೋರ್ಟನ್ನು ಹಿಂತೆಗೆದುಕೊಳ್ತದೆ. ಬಟ್ ಬೈ ಲಾ ಆರ್ಟಿಕಲ್ 35 ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಏನು ಹೇಳ್ತದಂತಂದರೆ ಡೈರೆಕ್ಟ್ಲಿ ಪ್ರೆಸಿಡೆಂಟ್ಸ್ ರೂಲ್ ಹಾಕಕ್ಕೆ ಬರೋಂಗಿಲ್ಲ, ಗವರ್ನರ್ಸ್ ರೂಲ್ ಫಸ್ಟ್ ಹಾಕಬೇಕು. 6 ತಿಂಗಳ ಟೈಮ್ ಪೀರಿಯಡ್ವರೆಗೂ ಏನೂ ಚೇಂಜಸ್ ಆಗಿಲ್ಲ ಸ್ಟೇಟಸನ್ನು ಅಬ್ಸರ್ವ್ ಮಾಡಿ ನಂತರ ಪ್ರೆಸಿಡೆಂಟ್ ರೂಲನ್ನು ಕಂಟಿನ್ಯೂ ಮಾಡಬಹುದು. ಇದು ಕಾನ್ಸ್ಟಿಟ್ಯೂಷನಲ್ಲಿ ಅವೈಲೇಬಲ್ ಇರುವಂಥ ಪ್ರೊವಿಷನ್.
ಇಷ್ಟ ಆಗ್ತದೆ. ದಟ್ ಈಸ್ ಹೌ ಇಟ್ ಕಂಟಿನ್ಯೂಸ್. ಈಗ ಆಲ್ಮೋಸ್ಟ್ 2019 ಮೇನಲ್ಲಿ ಏನು ಇಲೆಕ್ಷನ್ ಮ್ಯಾನಿಫೆಸ್ಟೋ ಇರ್ತದೆ, ಆ ಸಂದರ್ಭದೊಳಗೆ BJP ಆ್ಯಂಡ್ ರೆಸ್ಟ್ ಆಫ್ ದಿ ಅಲಯನ್ಸ್ ಏನು ಪವರಿಗೆ ಬರ್ತಾರೆ, ಅವರ ಇಲೆಕ್ಷನ್ ಮ್ಯಾನಿಫೆಸ್ಟೋನಲ್ಲಿನೇ ರಿಮೂವಲ್ ಆಫ್ ಆರ್ಟಿಕಲ್ 370 ಆ್ಯಂಡ್ 35A ಅಬ್ರೋಗೇಷನ್ ಬಗ್ಗೆ ಒಂದು ಮಾಹಿತಿ ಇರ್ತದೆ. ಅಕಾರ್ಡಿಂಗ್ಲಿ ಆಲ್ಮೋಸ್ಟ್ ಆಗಸ್ಟ್ 2019 ಟೈಮಿಗೆ ಪ್ರೆಸಿಡೆನ್ಷಿಯಲ್ ಆರ್ಡರ್ ಮತ್ತೆ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ ರೂಪದೊಳಗೆ ಮತ್ತೆ ಜಾರಿಗೆ ಬರ್ತದೆ. ದ ಕಾನ್ಸ್ಟಿಟ್ಯೂಷನ್ ಅಪ್ಲಿಕೇಶನ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್ ಆರ್ಡರ್ ಆಫ್ 2019 ಇಲ್ಲಿ ಎಕ್ಸ್ಪ್ಲಿಸಿಟ್ಲಿ ಬರ್ತದೆ. ಒನ್ಸ್ ಅಗೇನ್ ಇಟ್ಸ್ ಅ ಎಕ್ಸಿಕ್ಯೂಟಿವ್ ಆರ್ಡರ್, ಇಟ್ಸ್ ಅ ಪ್ರೆಸಿಡೆನ್ಷಿಯಲ್ ಆರ್ಡರ್ ಯೂಸಿಂಗ್ ದಿ powers of the constitution of article 371, rather 370 clause 1 and clause 3. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿರುವಂಥ ಪ್ರೊವಿಷನ್ಸ್ ನಮಗೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಸ್ಟೇಟಸ್ಗೆ ಸಂಬಂಧಪಟ್ಟಂಗೆ ನಮಗೆ ಗೊತ್ತಿರಬೇಕಾಗಿರುವಂಥದ್ದು ಏನಂದರೆ ಆರ್ಟಿಕಲ್ 1, ಆರ್ಟಿಕಲ್ 370, ಆರ್ಟಿಕಲ್ 367, ಆರ್ಟಿಕಲ್ 35A, which is not part of the constitution but it is part of the appendix of the constitution, article or rather the part 6 that refers to states, which distinctly mentions that it does not include ಮೊದಲಿಗೆ, ಈಗ ಇನ್ಮೇಲೆ ಚೇಂಜಸ್ ಆದಮೇಲೆ ಬೇರೆ, it would not include the state of Jammu and Kashmir and wherever it's applicable. Now before we discuss the impact part, ಆರ್ಟಿಕಲ್ 370 ಆ್ಯಂಡ್ ಆರ್ಟಿಕಲ್ 35A ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಪಾರ್ಲಿಮೆಂಟ್ ಬೈ ಪ್ರೆಸಿಡೆನ್ಷಿಯಲ್ ಆರ್ಡರ್ 1954 ಆರ್ಟಿಕಲ್ 35 ಕ್ಲಾಸ್ ಎ ಅನ್ನು ಇನ್ಕ್ಲೂಡ್ ಮಾಡ್ತದೆ. ಅಲ್ಲಿಂದಾಗಿ ಕೆಲವೊಂದಿಷ್ಟು ಕಾಯ್ದೆಗಳು, ಕೆಲವೊಂದಿಷ್ಟು ಲಾಸ್ ಜಮ್ಮು ಕಾಶ್ಮೀರ್ ಭಾಗಕ್ಕೆ ಮಾತ್ರ ಅಲ್ಲಿನೇ ಅಪ್ಲಿಕೇಬಲ್ ಇರುವಂಥ ಕೆಲವೊಂದಿಷ್ಟು ಕಂಟೆಕ್ಸ್ಟ್ಸ್ಗಳು ಬರ್ತವೆ. ಅರ್ಥ ಏನು? rather in the simplest of form, in the simplest of understanding, ಆರ್ಟಿಕಲ್ 370 ಆ್ಯಂಡ್ ಆರ್ಟಿಕಲ್ 35A ಕಂಪ್ಯಾರಿಸನ್ಸ್ನಲ್ಲಿ ನಾವು ನೋಡಿದಾಗ ಒಂದು ಸ್ಪೆಷಲ್ ಸ್ಟೇಟಸನ್ನು ಕೊಡ್ತದೆ ಜಮ್ಮು ಕಾಶ್ಮೀರ್ ಪ್ರಾಂತ್ಯಕ್ಕೆ. ಇಟ್ ಪ್ರೊವೈಡ್ಸ್ ಫಾರ್ ಅ ವೆರಿ ಸ್ಪೆಷಲ್ ಪ್ರೊವಿಷನ್, ಅ ಸ್ಪೆಷಲ್ ಸ್ಟೇಟಸ್. ಇಟ್ ಹ್ಯಾಸ್ ಪ್ರೊವೈಡೆಡ್ ಇಟ್ ಸಿನ್ಸ್ 1950. ಸ್ಪೆಷಲ್ ಸ್ಟೇಟಸ್ ಅಂತಂದರೆ ಬಹಳ ಡಿಸ್ಟಿಂಕ್ಟ್ಲಿ ನಾವು ಏನು ನೆನಪಿಟ್ಕೋಬೇಕು ಅಂತಂದರೆ, ರೆಸ್ಟ್ ಆಫ್ ಇಂಡಿಯಾನಲ್ಲಿ ಏನು ಲಾಸ್ಗಳು ಇಂಪ್ಲಿಮೆಂಟ್ ಆಗ್ತವೆ ಅವು ಡೈರೆಕ್ಟ್ಲಿ ಇಲ್ಲಿ ಜಮ್ಮು ಕಾಶ್ಮೀರಿಗೆ ಅಪ್ಲಿಕೇಬಲ್ ಇಲ್ಲ. ಅಲ್ಲಿಯ ಸ್ಟೇಟ್ ಅಸೆಂಬ್ಲಿ ಅದನ್ನು ಒಪ್ಕೊಂತು ಅಂತಂದರೆ ಮಾತ್ರ ಅಲ್ಲಿ ಆ ಲಾಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವಕಾಶ. ಎರಡನೇ ಆಸ್ಪೆಕ್ಟ್ ಬಹಳ ಇಂಪಾರ್ಟೆಂಟ್, ಪಾರ್ಲಿಮೆಂಟಿನ ಪವರಿಗೆ ಸಂಬಂಧಪಟ್ಟಂಗೆ ಆರ್ಟಿಕಲ್ 370 ಒಬ್ಸರ್ವ್ ಮಾಡಿದಾಗ ಏನು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಸಂದರ್ಭದೊಳಗೆ ಏನು ಡಿಸ್ಕಸ್ ಮಾಡಿ ಏನು ಫೈನಲೈಸ್ ಮಾಡಿದ್ರೋ ಆ ಮ್ಯಾಟರ್ಸನ್ನು ಮಾತ್ರ ಪಾರ್ಲಿಮೆಂಟ್ ಇಲ್ಲಿ, ಆ ಮ್ಯಾಟರ್ಸಿಗೆ ಸಂಬಂಧಪಟ್ಟಂಗೆ ಮಾತ್ರ ಇಲ್ಲಿ ಲಾಸ್ಗಳನ್ನು ಮಾಡಬಹುದು, ಕಾಯ್ದೆಗಳನ್ನು ಮಾಡಬಹುದು. ಅಂದರೆ ಸ್ಪೆಷಲ್ ಸ್ಟೇಟಸ್ಸಿನ ಅರ್ಥನೇ ಇದು. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಸಂದರ್ಭದೊಳಗೆ ಒಂದಿಷ್ಟು ಡೇಟಾ ಡಿಸ್ಕಸ್ ಆಗಿತ್ತು, ಒಂದಿಷ್ಟು ಒಪ್ಪಂದಗಳಾಗಿದ್ವು. ಫಾರ್ ಎಕ್ಸಾಂಪಲ್ ಡಿಫೆನ್ಸ್, ಕಮ್ಯುನಿಕೇಷನ್, ಎಕ್ಸ್ಟರ್ನಲ್ ಅಫೇರ್ಸ್, ಸ್ವಲ್ಪ ಮಟ್ಟಿಗೆ ಕರೆನ್ಸಿ ಅಥವಾ ಫೈನಾನ್ಸಿಗೆ ಸಂಬಂಧಪಟ್ಟಂಗೆ, ಟೋಟಲ್ ಅಲ್ಲ, ಯಾವುದೇ ರೀತಿಯಾದಂಥ ಸ್ವಾಯತ್ತತೆ ಇರೋದಿಲ್ಲ ರಾಜ್ಯಕ್ಕೆ. ಆ
ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ನಾವು ಕಾಯ್ದೆಗಳನ್ನು ಮಾಡೋಕ್ಕೆ ಬರೋದಿಲ್ಲ. ನಾವು ಅಂದರೆ ಜಮ್ಮು ಕಾಶ್ಮೀರ ಪ್ರಾಂತ್ಯ ಅಥವಾ ದಿ ಅಸೆಂಬ್ಲಿ. ಬಟ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಮೇಕ್ ಲಾಸ್ ಸ್ಪೆಸಿಫಿಕಲಿ ಫಾರ್ ದೀಸ್ ಪರ್ಪಸಸ್. ಅದು ಹೊರತುಪಡಿಸಿ ಯಾವುದನ್ನು ಅವರು ಒಪ್ಕೊಳ್ತಾರೆ ಆ ಕಂಟೆಕ್ಸ್ಟಿಗೆ ಸಂಬಂಧಪಟ್ಟಂಗೆ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ನಲ್ಲಿ ಏನೇನು ಒಪ್ಕೊಳ್ಳಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಲಾಸ್ಗಳನ್ನು ಪಾರ್ಲಿಮೆಂಟ್ ಮಾಡಬಹುದು. ಬರೀ 4 ವಿಷಯಕ್ಕೆ ಸಂಬಂಧಪಟ್ಟಂಗೆ ಲಾಸ್ಗಳನ್ನು ಮಾಡಬಹುದು ಅಲ್ಲ ಅದು ಮಾತು. 7th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಒಂದಿಷ್ಟು ಲಿಸ್ಟ್ಸ್ಗಳನ್ನು ಕೊಡ್ತದೆ, ಸಬ್ಜೆಕ್ಟ್ಸ್ಗಳನ್ನು ಕೊಡ್ತದೆ. ಲಿಸ್ಟ್ 1 ಸೆಂಟ್ರಲ್ ಸಬ್ಜೆಕ್ಟ್, ಲಿಸ್ಟ್ 2 ಸ್ಟೇಟ್ ಸಬ್ಜೆಕ್ಟ್, ಲಿಸ್ಟ್ 3 ಕನ್ಕರೆಂಟ್ ಲಿಸ್ಟ್. ಸೊ ಲಿಸ್ಟ್ 1 ಮತ್ತು ಲಿಸ್ಟ್ 3ನಲ್ಲಿ ಯಾವ್ಯಾವುದನ್ನು ಒಪ್ಕೊಳ್ಳಾಗಿದೆ ಆ ಟಾಪಿಕ್ಸ್ ಪ್ಲಸ್ ದೀಸ್ 3 aspects: defense, communication, rather telecommunications and external affairs, and to an extent finance. So all in all ಒಂದು 31 ಮ್ಯಾಟರ್ಸ್, ಒಂದು 31 ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂಗೆ ಮಾತ್ರ ಲಾಸ್ಗಳನ್ನು ಮಾಡೋದಕ್ಕೆ ಹಕ್ಕಿದೆ, ಪವರ್ ಇದೆ ಪಾರ್ಲಿಮೆಂಟಿಗೆ. ದಟ್ ಈಸ್ ವಾಟ್ ಈಸ್ ಸ್ಪೆಷಲ್ ಸ್ಟೇಟಸ್. ಇತ್ತು ಮೊದಲು, ಈಗಲ್ಲ. ಆರ್ಟಿಕಲ್ 370 ಇನ್ನೊಂದು ಮಾತನ್ನು ಹೇಳ್ತದೆ. ಏನಂದರೆ ಟೆಂಪ್ರರಿ ಅಂದರೆ ಈ ಸ್ಪೆಷಲ್ ಸ್ಟೇಟಸ್ಸಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಪಾರ್ಟಿನ ಬಗ್ಗೆ ಅಥವಾ ಯಾವ್ಯಾವ ಸಬ್ಜೆಕ್ಟಿನ ಬಗ್ಗೆ ಲಾ ಮಾಡೋದಕ್ಕೆ ಒಪ್ಕೊಳ್ತದೆ ಜಮ್ಮು ಕಾಶ್ಮೀರಿನ ಸ್ಟೇಟ್ ಅಸೆಂಬ್ಲಿ, ಅದಕ್ಕೆ ಸಂಬಂಧಪಟ್ಟಂಗೆ ಅಥವಾ ಆ ಕಂಟೆಕ್ಸ್ಟಿಗೆ ಸಂಬಂಧಪಟ್ಟಂಗೆ ಅದರ ಅನುಮತಿ ಪಡೆದೆ ಅಥವಾ ಅದರ ರ್ಯಾಟಿಫಿಕೇಷನ್ ಪಡೆದೇ ಪಾರ್ಲಿಮೆಂಟ್ ಆ ಲಾಸ್ಗಳನ್ನು ಮಾಡೋದಕ್ಕೆ ಅವಕಾಶ. ಇದು ಒನ್ ಆಫ್ ದಿ ಸ್ಪೆಷಲ್ ಸ್ಟೇಟಸ್. ಈಗ ಇನ್ನೊಂದು ಕಂಟೆಕ್ಸ್ಟ್ ಏನಂದರೆ, ಈಗ ನೀವು GST ಬಿಲ್ಸ್ ಅಥವಾ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಥವಾ ಇತರೆ ಏನೇನು ರಾಷ್ಟ್ರದಾದ್ಯಂತ ಏನು ಲೆಜಿಸ್ಲೇಷನ್ಸ್, ಏನು ಕಾಯ್ದೆಗಳಿರ್ತವೆ ಅವುಗಳನ್ನು ಜಾರಿ ತಂದ ತಕ್ಷಣ ಅವು ಇಂಪ್ಲಿಮೆಂಟ್ ಆಗಿಬಿಡ್ತವೆ, ಅಥವಾ ಸೋ ಕಾಲ್ಡ್ ಪಾಸ್ ಆದ ತಕ್ಷಣ, ಕಾಯ್ದೆಗಳಾದ ತಕ್ಷಣ ಅವು ಇಂಪ್ಲಿಮೆಂಟ್ ಆಗಿಬಿಡ್ತವೆ ರೆಸ್ಟ್ ಆಫ್ ಇಂಡಿಯಾನಲ್ಲಿ. ಜಮ್ಮು ಕಾಶ್ಮೀರ್ನಲ್ಲಿ ಹಂಗಲ್ಲ. ಪಾರ್ಲಿಮೆಂಟ್ ಪಾಸ್ ಮಾಡ್ತದೆ ಲಾ, ಸ್ಟೇಟ್ ಅಸೆಂಬ್ಲಿ ಆಫ್ ಜಮ್ಮು ಕಾಶ್ಮೀರ್ ಅದನ್ನು ರ್ಯಾಟಿಫೈ ಮಾಡಬೇಕು, ಅದನ್ನು ಒಪ್ಕೊಳ್ಬೇಕು, ಸಹಮತಿಸಬೇಕು. ರ್ಯಾಟಿಫೈ ಆದರೆ ಮಾತ್ರ ಅದು ಅಪ್ಲಿಕೇಬಲ್ ಆಗ್ತದೆ ಜಮ್ಮು ಕಾಶ್ಮೀರ್ ರೀಜನ್ದಲ್ಲಿ, ಇಲ್ಲ ಅಂದ್ರೆ ಆಗೋದಿಲ್ಲ. ಇದು ಸ್ಟೇಟಸ್, ಸ್ಪೆಷಲ್ ಸ್ಟೇಟಸ್. ಅಂದರೆ ಆ 31 ಅಂದರೆ ಭಾಳ ಕ್ರೂಷಲ್ ಆಗಿ ಡಿಫೆನ್ಸ್, ಕಮ್ಯುನಿಕೇಷನ್, ಫೈನಾನ್ಸ್, ಎಕ್ಸ್ಟರ್ನಲ್ ಅಫೇರ್ಸ್ ಹೊರತುಪಡಿಸಿ ಏನು 31 ಎಡಿಷ್ನಲ್ ಲಾ ಸಬ್ಜೆಕ್ಟ್ಸ್ ಇದ್ದಾವೆ, ಅದನ್ನು ಹೊರತುಪಡಿಸಿ ಬೇರೆ ಮ್ಯಾಟ್ರನ್ನು ಲೆಜಿಸ್ಲೇಟ್ ಮಾಡಬೇಕಾಯಿತು ಅಂತಂದರೆ ಇಷ್ಟು ದಿವಸ ಪಾರ್ಲಿಮೆಂಟ್ ಶುಡ್ ಹ್ಯಾವ್ ಗಾಟ್ ದಿ ಸ್ಟೇಟ್ ಅಸೆಂಬ್ಲೀಸ್ ಪರ್ಮಿಷನ್. ಹಿಂಗಿತ್ತದು. ಇಲ್ಲಿ ಆರ್ಟಿಕಲ್ 370 ಬಹಳ ಡಿಸ್ಟಿಂಕ್ಟ್ಲಿ ಇಟ್ಸ್ ಅ ಟೆಂಪ್ರರಿ ಪ್ರೊವಿಷನ್, ಇಟ್ಸ್ ಅ ವೆರಿ ಕಂಡೀಷನಲ್ ಪ್ರೊವಿಷನ್, ಇಟ್ಸ್ ಅ ಟೆಂಪ್ರರಿ ಪ್ರೊವಿಷನ್ ಅನ್ನುವಂಥದ್ದು ಕೂಡ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ಡ್ ಐತಿ. ಅಂದರೆ ಆರ್ಟಿಕಲ್ 370 ಇಟ್ ಸೆಲ್ಫ್ ಕ್ಯಾನ್ ಸೀಸ್ ಟು ಎಕ್ಸಿಸ್ಟ್, ಇಟ್ ಕ್ಯಾನ್ ಸ್ಟಾಪ್, ಇಟ್ ಕ್ಯಾನ್ ಎಂಡ್ ಇಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ದ ಸ್ಟೇಟ್ ಆಫ್ ಜಮ್ಮು ಕಾಶ್ಮೀರ್ and the President of India, through public notification allow for that kind of a provision. So ಜಮ್ಮು ಕಾಶ್ಮೀರ್ ಪ್ರಾಂತ್ಯದ ಸ್ಟೇಟ್ ಅಸೆಂಬ್ಲಿಯ ಸಹಮತ ಆರ್ಟಿಕಲ್ 370 ಹೋಗಬೇಕು, ಅದಿಲ್ಲ ಅಂತಂದು, ಆ ಸ್ಟೇಟಸ್ ಇಲ್ಲ ಅಂತಂದು ಅನಿಸ್ಬೇಕು ಅಂತಂದರೆ ಅದರ ಸಹಮತ ಬಹಳ ಮುಖ್ಯ. ಅರ್ಥ ಏನು? ಸೋ ಕಾಲ್ಡ್ ಸ್ಪಿರಿಟ್ ಆಫ್ ಡೆಮೋಕ್ರಸಿ, ಪಾರ್ಟಿಸಿಪೇಷನ್, ಅದನ್ನು
ಡೈರೆಕ್ಟ್ಲಿ ಇಲೆಕ್ಟೆಡ್ ಮೆಂಬರ್ಸ್ ಮುಖಾಂತರ ಆ ಅಭಿಮತವನ್ನು ಕ್ರಿಯೇಟ್ ಮಾಡ್ದಂಗೆ. ಆಲ್ದೋ ಟೆಂಪ್ರವರಿ ಪ್ರೊವಿಷನ್, ಅದರ ರಿಮೂವಲ್ ಪ್ರೊಸೀಜರ್ ಕೂಡ ಎಕ್ಸ್ಪ್ಲಿಸಿಟ್ಲಿ ಅಲ್ಲಿನೇ ಮೆನ್ಷನ್ಡ್ ಇದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅದನ್ನು ಸಹಮತಿಸಿದರೆ, ಈಗ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇಲ್ಲದೆ ಇರುವಂಥ ಸಂದರ್ಭದೊಳಗೆ, ಗವರ್ನರ್ಸ್ ರೂಲ್ ಅಥವಾ ಪ್ರೆಸಿಡೆಂಟ್ಸ್ ರೂಲ್ ಇದ್ದಂಥ ಸಂದರ್ಭದೊಳಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇಟ್ಸೆಲ್ಫ್ becomes the de facto ಪರ್ಮಿಷನ್ ಗಿವರ್. ಇದು ಪ್ರೊವಿಷನ್ ಐತಿ. ಇಷ್ಟೊತ್ತು ನಾನು ಶಬ್ದ ಯೂಸ್ ಮಾಡಿದ್ದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತಲ್ಲ. ಅರ್ಥ ಏನು? ಆರ್ಟಿಕಲ್ 370 ರೆಫರೆನ್ಸ್ ಇಟ್ಟಾಗ ಏನು 1951 ಏನು ಕ್ರಿಯೇಟ್ ಮಾಡಲಾಗಿತ್ತು ಫಾರ್ ದ ಪರ್ಪಸ್ ಆಫ್ ಕ್ರಿಯೇಟಿಂಗ್ ಅ ಕಾನ್ಸ್ಟಿಟ್ಯೂಷನ್, ಡ್ರಾಫ್ಟಿಂಗ್ ಅ ಕಾನ್ಸ್ಟಿಟ್ಯೂಷನ್ ಫಾರ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಆದರೆ 1957 ಸಂದರ್ಭಕ್ಕೆ ಅದು ಡಿಸಾಲ್ವ್ ಆಗಿಬಿಟ್ಟೈತಿ. 56ಕ್ಕೆ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂತು. ಸೊ 57 ಸಂದರ್ಭದೊಳಗೆ ಅದು ಡಿಸಾಲ್ವ್ ಆಗಿಬಿಟ್ಟೈತಿ. ಈಗ ನೋಡ್ರಿ, 2019 ಇದೇ ಆರ್ಟಿಕಲ್ 370ಗೆ ಸಂಬಂಧಪಟ್ಟಂಗೆ ಪ್ಲಸ್ ಈ ಆರ್ಟಿಕಲ್ 35A ಸಂಬಂಧಪಟ್ಟಂಗೆ ಚೇಂಜಸ್ಗಳನ್ನು ಮಾಡಲಾಗ್ತದೆ. ಆವಾಗ ಆರ್ಟಿಕಲ್ 367 ಕ್ಲಾಸ್ 4 ಆ್ಯಡ್ ಮಾಡಲಾಗ್ತದೆ. ಆರ್ಟಿಕಲ್ 367 ಕ್ಲಾಸ್ 3 ಒಳಗೆ ರೆಫರೆನ್ಸ್ ಇರುವಂಥ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನು ಇನ್ಮೇಲೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳಲಾಗ್ತದೆ. ಸೊ ಈ ಚೇಂಜಸ್ 2019 ನಂತರ ಏನು ಕ್ರಿಯೇಟ್ ಆಗ್ತದೆ ಅದು ಬೈ ಪ್ರೊವಿಷನ್ ಆಫ್ ಸಿಂಪಲ್ ಅಮೆಂಡ್ಮೆಂಟ್ ಆಗ್ತದೆ, ಸಿಂಪಲ್ ಚೇಂಜಸ್ ಆಗ್ತದೆ. ಇಟ್ಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಎಟ್ ಆಲ್. ಇನ್ಸರ್ಷನ್ ಆಯಿತು. ಅರ್ಥ ಮಾಡ್ಕೊಡ್ರಿ, ಇಂಟರ್ಪ್ರಿಟೇಷನ್ ಬಗ್ಗೆ ಮಾತಾಡ್ತದೆ ಆರ್ಟಿಕಲ್ 367. ಆರ್ಟಿಕಲ್ 370 ಒಳಗೆ ಎಕ್ಸ್ಪ್ಲಿಸಿಟ್ಲಿ ಏನು ಮೆನ್ಷನ್ಡ್ ಐತಿ, ಇಟ್ಸ್ ಅ ಟೆಂಪ್ರರಿ ಪ್ರೊವಿಷನ್, ಇಟ್ ಕ್ಯಾನ್ ಬಿ ರಿಮೂವ್ಡ್ ವಿತ್ ಡ್ಯೂ ಪ್ರೊಸೀಜರ್ ಅಂತ ಐತಿ. ಬಟ್ ಅಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹೇಳಬೇಕು ಅಂತಂದು ಏನು ರೆಫರೆನ್ಸ್ ಐತಲ್ಲ 2019 ಆ ರೆಫರೆನ್ಸನ್ನು ಚೇಂಜ್ ಮಾಡಲಾಗ್ತದೆ. ಇಟ್ ಈಸ್ ಬೇಸಿಕಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. Constituent Assembly now is converted, or rather it is referred as the affirmation or the confirmation or the assent of the Legislative Assembly. 2019 ಅಲ್ಲಿ ಪ್ರೆಸಿಡೆಂಟ್ಸ್ ರೂಲ್ ಇತ್ತು. ನಾನು ಈ ಕಂಟೆಕ್ಸ್ಟನ್ನು ಎಕ್ಸ್ಪ್ಲೇನ್ ಮಾಡೋದ್ರ ಸಲುವಾಗಿ ಇಷ್ಟೆಲ್ಲ ಹೇಳಿದೆ. ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಸಹಮತ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಡಿಸಾಲ್ವ್ ಆಗಿತ್ತು ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಫೇಲಿಯರ್ ಆಗಿರೋ ಕಾರಣಕ್ಕೆ ಫಸ್ಟ್ ಗವರ್ನರ್ಸ್ ರೂಲ್ ಇಂಪ್ಲಿಮೆಂಟ್ ಆಗ್ತದೆ ಜೂನ್ 2018 ನಂತರ ಡಿಸೆಂಬರ್ 2018 ಪ್ರೆಸಿಡೆಂಟ್ಸ್ ರೂಲ್ ಜಾರಿಯೊಳಗೆ ಬರ್ತದೆ. ಅಂಥ ಸಂದರ್ಭದೊಳಗೆ ಆಗಸ್ಟ್ 2019 ಕಂಟೆಕ್ಸ್ಟ್ನೊಳಗೆ ಇನ್ನೊಂದೇನು ಪ್ರೆಸಿಡೆನ್ಷಿಯಲ್ ಆರ್ಡರನ್ನು ಕೊಡ್ತಾರೆ ಚೇಂಜಸ್ಗಳನ್ನು ಮಾಡೋದಕ್ಕೆ, ಅಲ್ಲಿ ಆರ್ಟಿಕಲ್ 370 ಕ್ಲಾಸ್ 1 ಉಪಯೋಗಿಸ್ತಾರೆ. ಅದು ಕೂಡ ದ ಕಾನ್ಸ್ಟಿಟ್ಯೂಷನ್ ಅಪ್ಲಿಕೇಶನ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್ ಆರ್ಡರ್ ಅಂತಲೇ ಇರ್ತದೆ. ಬಹಳ ಕ್ಲಿಯರ್ಲಿ ಅದೇನು ಮಾಡ್ತದೆ ಅಂತಂದ್ರೆ 1954 ಏನು ಪ್ರೆಸಿಡೆಂಟ್ಸ್ ಆರ್ಡರ್ ಇರ್ತದಲ್ಲ ಅದನ್ನು ಸೂಪರ್ಸೀಡ್ ಮಾಡ್ತದೆ, ಟು ಬಿ ಸೂಪರ್ಸೀಡೆಡ್, ಅದನ್ನು ರಿಪ್ಲೇಸ್ ಮಾಡ್ತದೆ, ಅದನ್ನು ಕಂಪ್ಲೀಟ್ಲಿ ಓವರ್ ರೈಡ್ ಮಾಡ್ತದೆ. ಇದು ಕೂಡ ಎಕ್ಸಿಕ್ಯೂಟಿವ್ ಆರ್ಡರೇ. ಆರ್ಟಿಕಲ್ 370 ಕ್ಲಾಸ್ 1 ಏನು ಪ್ರೊವಿಷನ್ ಐತಿ ಅದನ್ನು ಬಳಸ್ಕೊಂಡೇ 2019 ಈ ಪ್ರೆಸಿಡೆನ್ಷಿಯಲ್ ಆರ್ಡರನ್ನು ಪಾಸ್ ಮಾಡಲಾಗ್ತದೆ. 54 ಪ್ರೆಸಿಡೆನ್ಷಿಯಲ್ ಆರ್ಡರ್ 2 ಪ್ರೊವಿಷನ್ಸ್ ಕೊಟ್ಟಿತ್ತು. ಒಂದು ಜಮ್ಮು ಕಾಶ್ಮೀರಿನ ಕಾನ್ಸ್ಟಿಟ್ಯೂಷನನ್ನು ಕೊಟ್ಟಿತ್ತು ಅವೈಲೇಬಿಲಿಟಿ ಮಾಡ್ಕೊಳ್ಳೋದಕ್ಕೆ, ಅದನ್ನು 56 ಜಾರಿಗೊಳಿಸಲಾಗ್ತದೆ. ಆರ್ಟಿಕಲ್ 35A ಇನ್ಸರ್ಟ್ ಮಾಡಿರ್ತದೆ. ಈಗ ಇಲ್ಲಿ 3 ಆಸ್ಪೆಕ್ಟ್ ತಿಳ್ಕೋಬೇಕು ಆರ್ಟಿಕಲ್ 35A ಸಂಬಂಧಪಟ್ಟಂಗೆ. ಫಸ್ಟ್ ಆಸ್ಪೆಕ್ಟ್,
ನಾವೇನು ಟ್ರೀಟಿ ಆಫ್ ಅಮೃತ್ಸರ್ ಬಗ್ಗೆ ಮಾತಾಡ್ತಾ ಸ್ಟಾರ್ಟ್ ಮಾಡಿದ್ವಿ ಕ್ಲಾಸನ್ನು 1846 ಆ ಕಂಟೆಕ್ಸ್ಟ್ ಬಗ್ಗೆ ನಾನು ಹೇಳ್ತೇನೆ. ಅಲ್ಲಿ ಪ್ರಿನ್ಸ್ಲಿ ಸ್ಟೇಟ್ಸಿನ ಎಲ್ಲ ಸಿಟಿಸನ್ಸಿಗೆ ಸ್ಟೇಟ್ ಸಬ್ಜೆಕ್ಟ್ಸ್ ಅಂತ ಹೇಳ್ತಾರೆ. ಸ್ಟೇಟ್ ಸಿಟಿಸನ್ಸ್ ಅಥವಾ ಸ್ಟೇಟ್ ಸಬ್ಜೆಕ್ಟ್ಸ್. ಬ್ರಿಟಿಷ್ ಟೆರಿಟರಿ ಅಂಡರ್ನಲ್ಲಿದ್ದಂಥವ್ರಿಗೆ ಕೊಲೋನಿಯಲ್ ಸಬ್ಜೆಕ್ಟ್ಸ್ ಅಥವಾ ಬ್ರಿಟಿಷ್ ಕೊಲೋನಿಯಲ್ ಸಬ್ಜೆಕ್ಟ್ಸ್ ಹೂ ಆರ್ ರಿಸೈಡಿಂಗ್ ಇನ್ ಬ್ರಿಟಿಷ್ ಏರಿಯಾ. ಹಿಂಗೆ ಡಿಸ್ಟಿಂಕ್ಷನ್ ಇತ್ತು, ಹೌದಾ? ಪ್ಲಸ್ ಅವರಿಗೊಂದಿಷ್ಟು ಹಕ್ಕುಗಳನ್ನು ಕೊಡುವಂಥ ಸಂದರ್ಭದೊಳಗೆ 1927 ಟೈಮ್ನಲ್ಲಿನೇ ಒಂದು ಕಾಯ್ದೆ ಬಂದಿತ್ತು, ಹೆರಿಡಿಟ್ರಿ ಸ್ಟೇಟ್ ಆರ್ಡರ್, ಸಬ್ಜೆಕ್ಟ್ ಆರ್ಡರ್ ಬಗ್ಗೆ ಅಂತ ಹೇಳಿದೆ. ಕೆಲವೊಂದಿಷ್ಟು ಹಕ್ಕುಗಳನ್ನು ಅವ್ರಿಗೆ ಮಾತ್ರ, ಆ ಪ್ರದೇಶದಲ್ಲಿರೋರಿಗೆ, ಅಲ್ಲಿಯ ಸಿಟಿಸನ್ಸಿಗೆ ಮಾತ್ರ ಅನ್ನುವಂಥ ಒಂದು ಬ್ಯಾಕ್ಗ್ರೌಂಡ್ ಇತ್ತು. ಆರ್ಟಿಕಲ್ 35 ಏನು ಮಾಡ್ತದಂದ್ರೆ ಸಿಮಿಲರ್ ಟೈಪ್ ಆಫ್ ಅರೇಂಜ್ಮೆಂಟ್ಸ್ ಮಾಡಿಕೊಡ್ತದೆ. ಅಂದರೆ it defines something called permanent residents. ಅಂದರೆ ಪರ್ಮನೆಂಟ್ ರೆಸಿಡೆಂಟ್ಸ್ ಆಫ್ ಜಮ್ಮು ಕಾಶ್ಮೀರ್ ಯಾರು ಅನ್ನೋದನ್ನು ಡಿಫೈನ್ ಮಾಡ್ತದೆ ಆರ್ಟಿಕಲ್ 35A. ಜಮ್ಮು ಕಾಶ್ಮೀರ್ ಕಾನ್ಸ್ಟಿಟ್ಯೂಷನ್ 17 ನವೆಂಬರ್ 1956 ಜಾರಿ ಬರ್ತದೆ. ಅದರಲ್ಲಿ ಕೆಲವೊಂದಿಷ್ಟು ರೆಫರೆನ್ಸಸ್ ಬರ್ತಾವೆ, ಫಂಡಮೆಂಟಲ್ ರೆಫರೆನ್ಸಸ್. ಪರ್ಮನೆಂಟ್ ರೆಸಿಡೆಂಟ್ ಅಂದರೆ 1, he or she should be a person who was a state subject, ಅಂದರೆ who was residing there, who was a citizen of that region on May 14th, 1954 ಪ್ರೆಸಿಡೆನ್ಷಿಯಲ್ ಆರ್ಡರ್ ಬಂದಂಥ ಸಂದರ್ಭ ಅಲ್ಲಿಯ ಸಿಟಿಸನ್ ಇದ್ದಿರಬೇಕು. ಅಥವಾ 10 ವರ್ಷದಿಂದ ಆ ಭಾಗದೊಳಗೆ ನೆಲೆಸಿರಬೇಕು, ನಿವಾಸಿಯಾಗಿರಬೇಕು, ಡೊಮಿಸೈಲ್ ಇರಬೇಕು. ಅಥವಾ 3rd ಕ್ಲಾಸ್ ಲಾಫುಲಿ ಇಮ್ಮೂವೇಬಲ್ ಪ್ರಾಪರ್ಟಿಯನ್ನು ಆ ಭಾಗದೊಳಗೆ ಎಕ್ವೈರ್ ಮಾಡ್ಕೊಂಡಿರಬೇಕು, ಪರ್ಚೇಸ್ ಮಾಡಿರಬೇಕು. ಅಂಥವರಿಗೆ ಮಾತ್ರ ಪರ್ಮನೆಂಟ್ ರೆಸಿಡೆಂಟ್ ಅನ್ನುವಂಥ ಐಡೆಂಟಿಟಿ ಅಥವಾ ಆ ಡೆಫಿನೇಷನಿಗೆ ಒಳಪಡ್ತಾರೆ. ಸ್ಪೆಷಲ್ ಸ್ಟೇಟಸ್ ಬಗ್ಗೆ ನಾವೇನು ಮಾತಾಡಕತ್ತಿದ್ವಿ ಜಮ್ಮು ಕಾಶ್ಮೀರ್ ರೀಜನಿಗೆ, ಅಲ್ಲೊಂದು ಮಾತು ಹೇಳಿದ್ವಿ, ರೆಸ್ಟ್ ಆಫ್ ಇಂಡಿಯಾ, ಭಾರತದ ಇತರೆ ಪ್ರದೇಶದೊಳಗೆ ಏನೇನು ಲಾಸ್ಗಳಿದ್ದಾವೆ, ಇನ್ಕ್ಲೂಡಿಂಗ್ DPSP ಆ್ಯಂಡ್ ಸರ್ಟನ್ ಸೆಕ್ಷನ್ಸ್ ಆಫ್ ಆರ್ಟಿಕಲ್ 19, ರೈಟ್ ಟು ಫ್ರೀ ಮೂವ್ಮೆಂಟ್, ರೈಟ್ ಟು ಪ್ರಾಪರ್ಟಿ, ಇವಕ್ಕೇನು ಸಂಬಂಧಪಟ್ಟಂಗೆ ಮೊದಲಿತ್ತು, ರಿಪೀಲ್ ಮಾಡಿದ ನಂತರ ರೈಟ್ ಟು ಪ್ರಾಪರ್ಟಿ ಹೋಯಿತು. ಬಟ್ ಓವರಾಲ್ ಆಗಿ ಆ ಕಂಟೆಕ್ಸ್ಟಿಗೆ ಸಂಬಂಧಪಟ್ಟಂಗೆ ಅಥವಾ ಹಲವಾರು ಎನ್ಫೋರ್ಸೆಬಲ್ ಲಾಸಿಗೆ ಸಂಬಂಧಪಟ್ಟಂಗೆ ಜಮ್ಮು ಕಾಶ್ಮೀರ್ನಲ್ಲಿ ಅಪ್ಲಿಕೇಬಲ್ ಇಲ್ಲ ಅಂತ ನಾವು ಹೇಳಿದ್ವಿ. ಈಗ ನೋಡ್ರಿ, ಆರ್ಟಿಕಲ್ 35A ಡಿಸ್ಟಿಂಕ್ಟ್ಲಿ 3 ಕ್ಯಾಟಗರಿಯ ಜನರನ್ನು ಮಾತ್ರ ಪರ್ಮನೆಂಟ್ ರೆಸಿಡೆಂಟ್ ಅಂತ ಘೋಷಣೆ ಮಾಡ್ತಾ ಇದೆ. ಯಾಕಿದು ಇಂಪಾರ್ಟೆಂಟ್ ಅಂದರೆ, ಇವರನ್ನು ಹೊರತುಪಡಿಸಿದ್ರೆ, ಅಂದರೆ ಪರ್ಮನೆಂಟ್ ರೆಸಿಡೆಂಟ್ ಇಲ್ಲದೆ ಇದ್ದಂಥವರು ಜಮ್ಮು ಕಾಶ್ಮೀರ್ ಭಾಗದೊಳಗೆ ಯಾವುದೇ ರೀತಿಯಾದಂಥ ಪ್ರಾಪರ್ಟಿಯನ್ನು ಹೊಂದಲಿಕ್ಕೆ, ಪರ್ಚೇಸ್ ಮಾಡೋದಕ್ಕೆ, ಓನ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಯಾವುದೇ ರೀತಿಯಾದಂಥ ಜಾಬ್ ವಿದಿನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಗವರ್ಮೆಂಟ್ ಹೊಂದೋದಕ್ಕೆ ಅವಕಾಶ ಇರಲಿಲ್ಲ. ಯಾವುದೇ ರೀತಿಯಾದಂಥ ಪ್ರೊಫೆಷ್ನಲ್ ಕಾಲೇಜ್, ಹೈಯರ್ ಎಜುಕೇಷನ್, ಗೌರ್ಮೆಂಟ್ ರನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಎನ್ರೋಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ಯಾವುದೇ ರೀತಿಯಾದಂಥ ಗವರ್ಮೆಂಟ್ ಫಂಡ್ಸ್ ಅಥವಾ ಅಸಿಸ್ಟೆನ್ಸ್ ಅಥವಾ ಏಡ್ ಜಮ್ಮು ಕಾಶ್ಮೀರ್ ಗವರ್ಮೆಂಟ್ನಿಂದ ನಾನ್ ಪರ್ಮನೆಂಟ್ ರೆಸಿಡೆಂಟ್ಸ್ ಅಲ್ಲಿಂದ ತೊಗೊಳೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್, ಕೆಲವೊಂದಿಷ್ಟು ವೋಟಿಂಗ್ ರೈಟ್ಸ್ ಕೂಡ ಪರ್ಮನೆಂಟ್ ರೆಸಿಡೆಂಟ್ಸ್ ಇಲ್ಲ, ಅವ್ರು ಅಲ್ಲ ಅಂತಂದರೆ ಅಸೆಂಬ್ಲಿನಲ್ಲಿ ವೋಟಿಂಗ್ ರೈಟ್ಸ್ ಕೂಡ ಇರಲಿಲ್ಲ. ಅಂದರೆ ರೆಸ್ಟ್ ಆಫ್ ಇಂಡಿಯಾ ಏನು ಯೂನಿವರ್ಸಲ್ ಅಡಲ್ಟ್ ಫ್ರೆಂಚೈಸಿಗೆ ಸಂಬಂಧಪಟ್ಟಂಗೆ ಏನು ರೈಟ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತೇವೆ ನಾವು ಮೊದಲು ಅಕಾರ್ಡಿಂಗ್ ಟು ಅವರ್ ಕಾಸ್ಟಿಂಗ್ ವೋಟ್ಸ್,
ಯಾವುದೇ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದ ಡೊಮಿಸೈಲ್ನಲ್ಲಿ ಇದ್ದಂಥ ಸಂದರ್ಭದೊಳಗೆ ಆ ಸ್ಟೇಟ್ ಅಸೆಂಬ್ಲಿ ಒಳಗೆ ವೋಟ್ ಮಾಡುವಂಥ ಹಕ್ಕು ಇರ್ತದೆ. ನಾವು ಪೊಸಿಷನಲ್ಲಿ ಇದ್ವಿ ಅಂತಂದರೆ ಜಮ್ಮು ಕಾಶ್ಮೀರ್ನಲ್ಲಿ ಇಫ್ ಯು ಆರ್ ನಾಟ್ ಅ ಪರ್ಮನೆಂಟ್ ಮೆಂಬರ್ ಈವನ್ ದ್ಯಾಟ್ ಈಸ್ ನಾಟ್ ಪಾಸಿಬಲ್. ಅಂದರೆ ಎಂಪ್ಲಾಯ್ಮೆಂಟ್ ಅಂಡರ್ ದ ಸ್ಟೇಟ್ ಗವರ್ಮೆಂಟ್ ಆರ್ ಎಕ್ವಿಸಿಷನ್ ಆಫ್ ಇಮ್ಮೂವೇಬಲ್ ಪ್ರಾಪರ್ಟಿ ಇನ್ ದಿ ಸ್ಟೇಟ್ ಆರ್ ಸೆಟಲ್ಮೆಂಟ್ ಇನ್ ದಿ ಸ್ಟೇಟ್ to a large extent or right to scholarships and such other forms of aid and assistance by the state government, they were not available to non-permanent residents. ಹೀಗಾಗಿ ಪರ್ಮನೆಂಟ್ ರೆಸಿಡೆಂಟ್ಸ್ ಅಂದ್ರೆ ಯಾರು, ಅದು ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಆ ಕ್ಲಾಸ್ ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ಉಳಿದವರ ಮೇಲೆ ಲಿಮಿಟೇಷನ್ಸ್ ಇದ್ದಂಗೆ, ರೆಸ್ಟ್ ಆಫ್ ಇಂಡಿಯಾದ ಸಿಟಿಸನ್ಸ್ ಮೇಲೆ ಲಿಮಿಟೇಷನ್ಸ್ ಇದ್ದಂಗೆ. ಅರ್ಥ ಮಾಡಿಕೊಡ್ರಿ. ಆರ್ಟಿಕಲ್ 35A ಈ ಕ್ಲಾಸನ್ನು ಕೊಡೋದ್ರ ಮುಖಾಂತರ ಒಂದು ಕ್ಲಾಸನ್ನು, ಒಂದು ಕ್ಯಾಟಗರಿಯನ್ನು ಕಾನ್ಸ್ಟಿಟ್ಯೂಷನಲಿ ಈಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಈಕ್ವಲ್ ಸರ್ಕಮ್ಸ್ಟೆನ್ಸಸ್ ಅಂತ ಆರ್ಟಿಕಲ್ 14ಕ್ಕೆ ಸಂಬಂಧಪಟ್ಟಂಗೆ ನಮ್ಮದೇನು ರೆಫರೆನ್ಸ್ ಐತಿ ಅದನ್ನು ಎಲ್ಲೋ ಒಂದು ಕಡೆ ಬ್ರೀಚ್ ಮಾಡ್ದಂಗೆ ಇಟ್ ಕ್ರಿಯೇಟೆಡ್ ಕ್ಲಾಸ್ ವಿದಿನ್ ಅ ಕ್ಲಾಸ್. ಇದನ್ನು ಇಲ್ಲಿ ಈ ಕಂಟೆಕ್ಸ್ಟಿಗೆ ಡಿಸ್ಕಷನಿಗೆ ತೊಗೊಳಂಗಿಲ್ಲ, ಬಟ್ ದಟ್ ಈಸ್ ಅ ವೆರಿ ಸ್ಟ್ರಾಂಗ್ ಅಬ್ಸರ್ವೇಷನ್. ಸೊ ಆಲ್ ಇನ್ ಆಲ್ ರೈಟ್ಸ್ ಆಫ್ ಪರ್ಮನೆಂಟ್ ರೆಸಿಡೆನ್ಸ್ ಏನು ಮಾಡಿಬಿಡ್ತು ಅಂತಂದರೆ ಆರ್ಟಿಕಲ್ 35 ಕ್ಲಾಸ್ ಎ ಮುಖಾಂತರ ಅದು ಡಿಸೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಏನು ಸ್ಪೆಷಲ್ ರೈಟ್ಸ್ ಅದಾವು, ಯಾರಿಗೆ ಆ ಪ್ರಿವಿಲೇಜಸ್ ಇದಾವು, ರೆಸ್ಟ್ ಆಫ್ ದೆಮ್ ಯಾವ ರೀತಿ ಲಿಮಿಟೇಷನ್ಸ್ ಇರ್ತವೆ, ಆ ಚೇಂಜಸ್ಗಳನ್ನು ಮಾಡಬೇಕು ಇವುಗಳಲ್ಲೆಲ್ಲ ಅಂತಂದರೆ ಮತ್ತು ಆರ್ಟಿಕಲ್ 35A ಪ್ಲಸ್ ದಿ ಎಂಟೈರ್ ಕಾನ್ಸ್ಟಿಟ್ಯೂಷನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇವು ಎರಡೂ ಸೇರಿನೇ ಅಲ್ಲಿಂದ ಏನು ರೆಫರೆನ್ಸಸ್ ಬರ್ತವೆ ಅಲ್ಲಿಂದನೇ ಡಿಸೈಡ್ ಆಗುವಂಥದ್ದು ಚೇಂಜಸ್ನಲ್ಲಿ. ದಿಸ್ ಈಸ್ ವಾಟ್ ವಾಸ್ ದಿ ಕಂಡೀಷನ್. ಬಹಳ ಇಂಪಾರ್ಟೆಂಟ್ ಯಾಕಿದಾಗ್ತದೆ ಅಂತಂದರೆ discrimination against certain sections of the people, society, especially women, ಪ್ರಾಪರ್ಟಿ ಆ್ಯಂಡ್ ರಿಲೇಟೆಡ್ ರೈಟ್ಸಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ತಾರತಮ್ಯಗಳು ಅಗೇನ್ಸ್ಟ್ ವಿಮೆನ್ ಇಲ್ಲಿದ್ವು. ಆರ್ಟಿಕಲ್ 35A ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಏನನ್ನ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡ್ತಾ ಇತ್ತು ಅಂತಂದರೆ, ಇಫ್ ವಿಮೆನ್ ಮ್ಯಾರಿ ನಾನ್ ಜಮ್ಮು ಕಾಶ್ಮೀರ್ ಸ್ಟೇಟ್ ಸಬ್ಜೆಕ್ಟ್ ಅಥವಾ ಸಿಟಿಸನ್, then they are bound to lose their property rights. They will have no rights. ಬಟ್ 2002ರಲ್ಲಿ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ಸ್, ಜುಡಿಷಿಯಲ್ ಇಂಟರ್ವೆನ್ಷನ್ಸ್ನಿಂದಾಗಿ ಕೇಸಸ್ ಇದ್ದಂಥ ಸಂದರ್ಭದೊಳಗೆ ಇಂಟ್ಯಾಕ್ಟಾಗಿ ಅವರ ಪ್ರಾಪರ್ಟಿ ರೈಟ್ಸ್ಗಳು ಉಳಿದ್ವು, ಬಟ್ ಅವನ್ನ ಮುಂದೆ ಪಾಸ್ ಆನ್ ಮಾಡೋಕ್ಕಾಗೋದಿಲ್ಲ ಮಕ್ಕಳಿಗೆ ಅನ್ನುವಂಥ ನಿರ್ದೇಶನಗಳು ಬಂದವು. ಓವರಾಲ್ ಆಗಿ ಡಿಸ್ಕ್ರಿಮಿನೇಟರಿ. ಬಹಳ ಸ್ಟ್ರಾಂಗ್ಲಿ ಅಬ್ಜೆಕ್ಷನ್ ಏನಂತಂದರೆ, ಒಂಥರ ರೆಸ್ಟ್ ಆಫ್ ಇಂಡಿಯಾನಲ್ಲಿ ಏನು ಕಾಯ್ದೆ ಕಾನೂನುಗಳು ಅಥವಾ ಆ ಚೌಕಟ್ಟಿನ ಮುಖಾಂತರ ಏನು ಲಾಸ್ಗಳನ್ನು ಮಾಡಿ ಏನು ಅಭಿವೃದ್ಧಿಪರ ಕೆಲಸಗಳನ್ನು, ಪ್ರಗತಿಪರ ಕೆಲಸಗಳನ್ನು ಮಾಡಲಾಗ್ತಾ ಇತ್ತು, ಬೇರೆ ಬೇರೆ ಸ್ಕೀಮ್ಸ್, ಬೇರೆ ಬೇರೆ ಪ್ರೊವಿಷನ್ಸ್ಗಳ ಮುಖಾಂತರ, ಅದನ್ನಿಲ್ಲಿ 35A ಇರೋ ಕಾರಣಕ್ಕೆ ಡಿಸೈಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಆರ್ಟಿಕಲ್ 35A ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಆಫ್ ಜಮ್ಮು ಕಾಶ್ಮೀರ್ ವಿಲ್ ಡಿಸೈಡ್ whether rest of the laws are going to be applicable or no. That itself is the importance here. ಸೊ ಒಂಥರ ಸ್ಪೀಡ್ ಬ್ರೇಕರ್ ಕೆಲಸ ಆದಂಗೆ ಆಗ್ತಾ ಇತ್ತು ಇದು. ಅಂದರೆ ಪ್ರಗತಿಯನ್ನು ತಡೆ ಹಿಡಿಯುವಂಥ ಕೆಲಸ ಮಾಡ್ತಾ ಇತ್ತು ಆರ್ಟಿಕಲ್ 35A. ಗೌರ್ಮೆಂಟ್ ಜಾಬ್ಸ್, ಗೌರ್ಮೆಂಟ್ ಎಜುಕೇಷನ್, ರಿಸರ್ಚ್, ಏನು ಬೇರೆ ಕಡೆ ಎಲ್ಲ ಹೂಡಿಕೆ, ಇನ್ವೆಸ್ಟ್ಮೆಂಟ್ಸ್ ರೆಸ್ಟ್ ಆಫ್ ಇಂಡಿಯಾದಲ್ಲಿ ಆಗೋದಕ್ಕೆ ಅವಕಾಶ ಇತ್ತು. ಯಾವಾಗ ಅಲ್ಲಿ ಓನರ್ಶಿಪ್ ಇಲ್ಲ, ನೀವು ಯು ಕೆನಾಟ್ ನಾನ್ ಪರ್ಮನೆಂಟ್ ರೆಸಿಡೆಂಟ್ಸ್, ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರೋಂಗಿಲ್ಲ ಅಂತ ಡಿಸ್ಟಿಂಕ್ಟ್ಲಿ ಎಕ್ಸ್ಪ್ಲಿಸಿಟ್ಲಿ ಆರ್ಟಿಕಲ್ 35A ಹೇಳ್ತದೆ. ಅಂದರೆ ಹಕ್ಕುಗಳನ್ನು ಪರ್ಮನೆಂಟ್ ರೆಸಿಡೆನ್ಸಿಗೆ ಮಾತ್ರ ಕೊಡಲಾಗ್ತದೆ, ಓನರ್ಶಿಪ್ ಇದ್ದಾಗಲಿ ಅಥವಾ ಪ್ರೊವಿಷನ್ಸ್ ಇದ್ದಾಗಲಿ ಅಂತಂದಾಗ ಯಾರೂ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ಅಲ್ಲಿ ಹೋಗೋದಕ್ಕೆ, ತಮ್ಮ ಟೈಮನ್ನು ಹಾಕೋದಕ್ಕೆ ಪ್ರಯತ್ನ ಮಾಡೋದಿಲ್ಲ, ಡಿಸ್ಕರೇಜ್ ಮಾಡ್ದಂಗೆ ಅದು. ಆ್ಯಸ್ ವೆಲ್ ಆ್ಯಸ್ ಏನು ಈ ಆ್ಯಕ್ಚುಲಿ ಕಂಟೆಕ್ಸ್ಟ್ ಬಂದದ್ದು 2018-19 ಕೂಡ
ಮಚ್ ಬಿಫೋರ್ ಪ್ರೆಸಿಡೆನ್ಷಿಯಲ್ ಆರ್ಡರ್. ಅಂದರೆ ಆರ್ಟಿಕಲ್ 370 ಆ್ಯಂಡ್ ಆರ್ಟಿಕಲ್ 35A ಅಬ್ರೋಗೇಷನ್ ಅಥವಾ ಅಲ್ಲಿ ಚೇಂಜಸ್ ಮಾಡೋಕ್ಕಿಂತ ಮೊದಲೇ SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟಿಗೆ ಸಂಬಂಧಪಟ್ಟಂಗೆ ಏನು ಚೇಂಜಸ್ಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟರೋ ಅವಾಗಲೇ ರೆಫರೆನ್ಸ್ ಬಂದಿತ್ತು. ಏನಂತಂದರೆ ಈವನ್ ದ್ಯಾಟ್ ಈಸ್ ನಾಟ್ ಅಪ್ಲಿಕೇಬಲ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ ಅಲ್ಲಿಯ ಮೈನಾರಿಟಿ ಕಮ್ಯುನಿಟೀಸ್, ಅಲ್ಲಿಯ ದಲಿತ್ ಕಮ್ಯುನಿಟೀಸ್, ಅಲ್ಲಿಯ ವಿಮೆನ್ ಗ್ರೂಪ್ ಅಥವಾ ಅಲ್ಲಿಯ ಇಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಅವರಿಗೆ ಬೆನಿಫಿಟ್ಸ್ ಹೋಗ್ತಾ ಇರಲಿಲ್ಲ, ಮೇನ್ ಸ್ಟ್ರೀಮ್ ಆಗೋದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ ಥ್ರೂ ದ ಲಾಸ್ ದಟ್ ವರ್ ಅಪ್ಲಿಕಬಲ್ ಇನ್ ರೆಸ್ಟ್ ಆಫ್ ಇಂಡಿಯಾ ಓನ್ಲಿ ಬಿಕಾಸ್ ಆರ್ಟಿಕಲ್ 35A ಎಕ್ಸಿಸ್ಟೆಡ್. ಸೊ ಇಂಟಿಗ್ರೇಷನ್ ಏನಾಗಬೇಕಿತ್ತು, ಪರ್ಮನೆಂಟ್ ಅಲ್ಲ, ಇದು ಟೆಂಪ್ರರಿ ಈ ಪ್ರೊವಿಷನ್ ಅನ್ನುವಂಥ ಸಂದರ್ಭದೊಳಗೆ ಏನು ರೆಸ್ಟ್ ಆಫ್ ಇಂಡಿಯಾ ಜೊತೆ ಇಂಟಿಗ್ರೇಟ್ ಆಗಬೇಕಾಗಿತ್ತು ಜಮ್ಮು ಕಾಶ್ಮೀರ್. ಅಲ್ಲಿ ಆರ್ಟಿಕಲ್ 370 ಮತ್ತು ಆರ್ಟಿಕಲ್ 35A ಪೊಟೆನ್ಷಿಯಲ್ ಹರ್ಡಲ್ ರೂಪದೊಳಗೆ ಇದ್ವು. ಇದು ಒಂದು ಕಡೆ ಒಬ್ಸರ್ವೇಷನ್. ಆದರೆ ನೆಹರು ಈಸ್ ಆನ್ ರೆಕಾರ್ಡ್ ಸೇಯಿಂಗ್ ದ್ಯಾಟ್ in the parliament saying that using article 370 ಸಾಕಷ್ಟು ಡೆವಲಪ್ಮೆಂಟಲ್, ಸಾಕಷ್ಟು ಆಕ್ಸೆಸ್ to Jammu and Kashmir region through legislations has been done. It is a bridge, probably. It exists as a bridge between India, the rest of it, and Jammu and Kashmir. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಮಾಡಿಕೊಂಡಂಥ ಸಂದರ್ಭದೊಳಗೆ ಒಂದು ಪ್ರಾಮಿಸ್ ಮಾಡಲಾಗಿತ್ತು. ಎಲ್ಲೋ ಒಂದು ಕಡೆ ಅದು ಒಂದು ಬ್ರಿಡ್ಜ್ ಥರ ವರ್ಕ್ ಆಗಕತ್ತಿತ್ತು. ಇದು ಇನ್ನೊಂದು ನಿಲುವು. ಈಗ 2019 ಏನಾಗ್ತದೆ, 2019 ಸಿಂಪಲ್ಲಾಗಿ 2 ಕೆಲಸ ಆಗ್ತಾವೆ. ಒಂದು, ಆರ್ಟಿಕಲ್ 370 ಉಪಯೋಗಿಸ್ಕೊಂಡು ಪ್ರೆಸಿಡೆನ್ಷಿಯಲ್ ಆರ್ಡರನ್ನು ಮಾಡಲಾಗ್ತದೆ. ದ ಕಾನ್ಸ್ಟಿಟ್ಯೂಷನ್ ಅಪ್ಲಿಕೇಶನ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್ ಆರ್ಡರ್ 2019. ಅದರ ನಂತರ ಅದರ ಮುಖಾಂತರ 1954 ಪ್ರೆಸಿಡೆನ್ಷಿಯಲ್ ಆರ್ಡರ್ ಕಂಪ್ಲೀಟ್ಲಿ ನಲಿಫೈ ಆಗಿಬಿಡ್ತದೆ. ಇಟ್ ಸ್ಟಾಪ್ಸ್, ಇಟ್ ಸೀಸಸ್ ಅಂಥ ಸಂದರ್ಭದೊಳಗೆ ಆರ್ಟಿಕಲ್ 35A ಕಾನ್ಸ್ಟಿಟ್ಯೂಷನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ದೇ ಆಲ್ಸೋ ಸೀಸ್. ಆರ್ಟಿಕಲ್ 370ನಲ್ಲಿ ಚೇಂಜಸ್ ಆಗ್ಯಾವ ವಿನಃ ಇಟ್ ಹ್ಯಾಸ್ ನಾಟ್ ಬೀನ್ ರಿಮೂವ್ಡ್. ಬಹಳ ಕ್ಲಿಯರ್ಲಿ ತಲೆಗಿಟ್ಕೊಡ್ರಿ ಇದನ್ನು. ಇನ್ನೊಂದೇನಾಗ್ತದೆ ಅಂತಂದ್ರೆ 2 ರೆಸಲ್ಯೂಷನ್ಸ್ಗಳ ಪ್ರಪೋಸಲ್ ಬರ್ತದೆ. ಮೊದಲನೇದ್ದು ಆರ್ಟಿಕಲ್ 370ಯನ್ನು ಇನ್ಆಪರೇಟಿವ್ ಮಾಡೋಣ. ಏನ ಪ್ರೊವಿಷನ್ ಐತಿ ಸ್ಪೆಷಲ್ ಸ್ಟೇಟಸ್ದ್ದು ಅದನ್ನು ಇನ್ಆಪರೇಟಿವ್ ಮಾಡೋಣ. ಇಟ್ ಹ್ಯಾಸ್ ನಾಟ್ ಬೀನ್ ರಿಮೂವ್ಡ್. ಆಸ್ ವೆಲ್ ಆಸ್ ವೆರಿ ಸ್ಟ್ರಾಂಗ್ಲಿ ಜಮ್ಮು ಕಾಶ್ಮೀರ್ ರಿಆರ್ಗನೈಸೇಷನ್ ಬಿಲ್, ಎಸ್ಪೆಷಲಿ ಆ ಬಿಲ್ಲಿಗೆ ಸಂಬಂಧಪಟ್ಟಂಗೆ ಸೆಕ್ಷನ್ 3 ಲದಾಖ್, ಲೇ, ಕಾರ್ಗಿಲ್ ರೀಜನನ್ನು ಒಂದು ಯೂನಿಯನ್ ಟೆರಿಟರಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಪ್ರಪೋಸಲ್ ಕೊಡ್ತದೆ. ಸೆಕ್ಷನ್ 4 ಆಫ್ ದ ಸೇಮ್ ಬಿಲ್ proposes the region of Jammu and Kashmir to be converted into union territory. And all in all, the administrative control of Jammu and Kashmir region, once again, for our purposes of study, is to be vested with the government of India, that is central rule or union's rule. ಲೇ, ಲದಾಖ್, ಕಾರ್ಗಿಲ್ ಎಂಟೈರ್ಲಿ ಲದಾಖ್ ಯೂನಿಯನ್ ಟೆರಿಟರಿ ಅನ್ನಿಸ್ಕೊಳ್ತದೆ. ಅಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರಂಗಿಲ್ಲ. ಡೈರೆಕ್ಟ್ಲಿ ಅಂಡರ್ ದ ಕಂಟ್ರೋಲ್ ಆಫ್ ಪ್ರೆಸಿಡೆಂಟ್ಸ್ ರೂಲ್ಡ್ ಏರಿಯಾ ಬರ್ತದೆ. ಆ್ಯಂಡ್ ಜಮ್ಮು ಕಾಶ್ಮೀರ್ ರೀಜನಲ್ಲಿ ಏನು ಕ್ರಿಯೇಟ್ ಆಗ್ತದೆ ಯೂನಿಯನ್ ಟೆರಿಟರಿ, ಅಲ್ಲಿ ಡೈರೆಕ್ಟ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರ್ತದೆ, ಬಟ್ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದಿ ಡೈರೆಕ್ಟ್ ರೂಲ್ ಆಫ್ ದಿ ಪ್ರೆಸಿಡೆಂಟ್. ಆಲ್ ಇನ್ ಆಲ್, ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರಿಲೇಟೆಡ್ ಪ್ರೊವಿಷನ್ಸ್ as far as 2019, the changes that were basically taken up, Parliament passes these resolutions and 370, Article 370 is inoperative, and
ಡಿಸ್ಟಿಂಕ್ಟ್ಲಿ ಏನು ಡಿಸ್ಕ್ರಿಮಿನೇಷನ್ ಇತ್ತು ಬಿಟ್ವೀನ್ ಇಂಡಿಯಾ ಅದರ್ ರೆಸ್ಟ್ ಆಫ್ ಇಂಡಿಯಾ ಆ್ಯಂಡ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಆ ಡಿಸ್ಟಿಂಕ್ಷನ್ ಸಂಭವ ಕಡಿಮೆ ಆಗಿದೆ. ದಿಸ್ ಇಸ್ ಒನ್ ಆಸ್ಪೆಕ್ಟ್. ಬಟ್ ಲಾರ್ಜರ್ ಆಸ್ಪೆಕ್ಟ್ ಇಸ್ integration of, or rather mainstreaming of Jammu and Kashmir into rest of India. This is what is the larger aspect. Now I have to discuss the most important part of it. essay point of view ದಿಂದ PSI ಎಕ್ಸಾಮ್ಸ್ ಇರ್ಬೋದು, KPSC UPSC ಪಾಯಿಂಟ್ ಆಫ್ ವ್ಯೂದಿಂದ ಇರ್ಬೋದು, ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಏನು ಇದರ ಇಂಪ್ಯಾಕ್ಟ್, ಏನು ಕನ್ಸ್ಟ್ರಕ್ಟ್ ಹೆಂಗಾಗ್ತದೆ, ಇಂಟ್ರಡಕ್ಷನ್ನಲ್ಲಿನೇ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್, ಅದಕ್ಕೆ ಸಂಬಂಧಪಟ್ಟಂಥ ಚೇಂಜಸ್ಗಳನ್ನು ಪಾರ್ಷಲಿ ಹೇಳ್ತಾ, ಯಾಕದು ಜಿಯೋ ಸ್ಟ್ರಾಟಜಿಕಲಿ ಬಹಳ ಇಂಪಾರ್ಟೆಂಟ್ ಪೊಸಿಷನ್ನಲ್ಲಿದೆ ಅಂದರೆ, ಏನು ನೇಬರ್ಹುಡ್ ಐತಿ, ಇನ್ಫ್ಲೂಯೆನ್ಸ್ ಐತಿ, ಇಂಡಿಯಾಸ್ ನೇಬರ್ಹುಡ್ಡಿನ ಇನ್ಫ್ಲೂಯೆನ್ಸ್ ಐತಿ. ಒಂದು ಕಡೆ ಸೋ ಕಾಲ್ಡ್ ನ್ಯೂಕ್ಲಿಯರ್ ಪವರ್ ಚೈನಾ ಐತಿ, ಇನ್ನೊಂದು ಕಡೆ ಸೋ ಕಾಲ್ಡ್ ನ್ಯೂಕ್ಲಿಯರ್ ಪವರ್ ಪಾಕಿಸ್ತಾನ ಐತಿ. ಆಲ್ರೆಡಿ ಡಿಸ್ಪ್ಯೂಟೆಡ್ ಟೆರಿಟರೀಸ್ ಇದ್ದಾವೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇದೆ. ಸೋ ಕಾಲ್ಡ್ ಪಾಕಿಸ್ತಾನ್ಸ್ tie up with China and giving away of certain land and their infrastructural growth in the entire region ಐತಿ. ಇಷ್ಟೆಲ್ಲ ಇದ್ದಂಥ ಸಂದರ್ಭದೊಳಗೆ ಆ್ಯಕ್ಚುಯಲ್ ಪೊಸಿಷನ್ಸ್ದೊಳಗೆ ನಾವೆಲ್ಲಿದ್ದೇವೆ, ಸ್ಟ್ರಾಟಜಿಕಲಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೆಕೆಂಡ್, ಇಂಟರ್ನ್ಯಾಷನಲಿ ಈಗ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಸ್ಗಳಾಗ್ತಾ ಇದ್ದಾವೆ ಸೌತ್ ಏಷ್ಯಾನಲ್ಲಿ. ಅಫ್ಘಾನಿಸ್ತಾನ್ ರೀಜನ್ನಲ್ಲೇ ಒಂಥರ ಅನ್ಸ್ಟೇಬಲ್ ಕಂಡೀಷನ್ಸ್ಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಅಫ್ಘಾನಿಸ್ತಾನ್ ರೀಜನ್ದಲ್ಲಿ ಏನು US ಟ್ರೂಪ್ಸ್ಗಳಿದ್ವು, ಸೋ ಕಾಲ್ಡ್ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸನ್ನು ಕಟ್ಟುವಂಥ ಸಂದರ್ಭದೊಳಗೆ ಆ ಟ್ರೂಪ್ಸ್ಗಳನ್ನು ವಿಡ್ರಾ ಮಾಡಲಾಗ್ತಾ ಇದೆ. ಆಲ್ಮೋಸ್ಟ್ ಬೈ ಸೆಪ್ಟೆಂಬರ್ ದಿ ಎಂಟೈರ್ ಆಫ್ ದಿ ವ್ಯಾಕ್ಯೂಮ್ ದಟ್ ವಿಲ್ ಬಿ ಕ್ರಿಯೇಟೆಡ್ ಬಿಕಾಸ್ ಆಫ್ ದಿ ವಿಡ್ರಾವಲ್ ಆಫ್ ದಿ ಟ್ರೂಪ್ಸ್ will be very evident. Taliban and related forces have been always anti-India. ಸೊ ಅಫ್ಘಾನಿಸ್ತಾನದಲ್ಲಿ ಇರುವಂಥ ಹಲವಾರು ಡೆವಲಪ್ಮೆಂಟ್ಸ್ ನಮ್ಮ ಸೆಕ್ಯೂರಿಟಿ ರೀಜನ್ಸ್ ಆ್ಯಂಡ್ ಸೆಕ್ಯೂರಿಟಿ ರೀಸನ್ಸ್ ಎರಡನ್ನೂ ಚಾಲೆಂಜ್ ಮಾಡ್ತವೆ. ಆ್ಯಂಡ್ ಪಾಕಿಸ್ತಾನ್ ಮುಖಾಂತರ ಏನು ಇನ್ಸರ್ಜೆನ್ಸಿ, ಏನು ಒಳನುಸುಳುವಿಕೆ ಸಂದರ್ಭಗಳಿದ್ದಾವೆ, ಏನು ಕೈಂಡ್ ಆಫ್ ಸೀಸ್ ಫೈರನ್ನು ಉಲ್ಲಂಘಿಸುವಂಥ ಹಲವಾರು ಸಂದರ್ಭಗಳಿದ್ದಾವೆ, ಏನು ಅಟ್ಯಾಕ್ಸ್ಗಳಿದ್ದಾವೆ, ನಾಟ್ ಜಸ್ಟ್ ಥ್ರೂ ಲ್ಯಾಂಡ್ ಬಟ್ ಥ್ರೂ ಅದರ್ ಮೀನ್ಸ್ ಆಲ್ಸೋ. ಬಹಳ ಬಹಳ ಇಂಪಾರ್ಟೆಂಟಾಗಿ ಆ ಥ್ರೆಟ್ಸ್ಗಳು ಬಲಿಷ್ಠವಾಗಿರುವಂಥ ಕಾರಣಕ್ಕೆ ಜಿಯೋ ಪೊಲಿಟಿಕಲ್ ಕನ್ಸರ್ನ್ಸ್ ಏನಿದೆ ಅಂದರೆ ಇಂಡಿಯಾ ಆ್ಯಂಡ್ ಇಟ್ಸ್ ಇಮಿಡಿಯೇಟ್ ನೇಬರ್ಹುಡ್, ಅದು ಬಹಳ ಇಂಪಾರ್ಟೆಂಟ್ ರೀಸನ್ ಆಗ್ತದೆ. ಜಮ್ಮು ಕಾಶ್ಮೀರ್ನಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಇರಲೇಬೇಕು ಅನ್ನುವಂಥದ್ದಕ್ಕೆ, ಪ್ಲಸ್ ಸೋ ಕಾಲ್ಡ್ ಯೂನಿಯನ್ ಆಫ್ ಇಂಡಿಯಾ ಆರ್ ಸೋ ಕಾಲ್ಡ್ ಇಂಡಿಯನ್ ಗವರ್ಮೆಂಟಿನ ಏನು ಹಿಡಿತ ಇದೆ ಆ ರೀಜನ್ನಲ್ಲಿ ಇನ್ ಅ ಡೆಮೊಕ್ರೆಟಿಕ್ ಮ್ಯಾನರ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಆ ಕ್ವೆಶನ್ನೇ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಓವರಾಲ್ ರೆಫರೆನ್ಸ್ ಅಂತಂದರೆ ಅಲ್ಲೇನು ದ ಆಸ್ಪೆಕ್ಟ್ ಆಫ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ಅದನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಏನು ಜಮ್ಮು ಕಾಶ್ಮೀರ್ ರೀಜನ್ನಲ್ಲಿ, ಏನು ಲದಾಖ್ ರೀಜನ್ನಲ್ಲಿ ಏನು ಡೆವಲಪ್ಮೆಂಟ್ ಪ್ಲಸ್ ಪಾರ್ಟಿಸಿಪೇಷನನ್ನು ನಾವು ಮಾಡಬೇಕಾಗ್ತದೆ. ಆ ಕಾರಣದಿಂದಾಗಿ ಅಥವಾ ಆ ನಿಟ್ಟಿನಲ್ಲಿ ಆ ಎಂಟೈರ್ ಪ್ರಾಂತ್ಯ ಪ್ರಾಮುಖ್ಯತೆಯನ್ನು ಪಡೀತದೆ. ದಿಸ್ ಈಸ್ ದ ಫಸ್ಟ್ ಥಿಂಗ್ ದಟ್ ವಿ ಶುಡ್ ನೋ. ನಾವು ಇಲ್ಲಿಂದ ಅಲ್ಲಿ ಏನು ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ಆಗಿದ್ದಾವೆ, ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ, ಯೂನಿಯನ್ ಟೆರಿಟರೀಸ್ ಕ್ರಿಯೇಟ್ ಆಗಿದ್ದಾವೆ. ಜಮ್ಮು ಕಾಶ್ಮೀರ್ ವಿತ್ ಲೆಜಿಸ್ಲೇಚರ್, ಲೇ ಲದಾಖ್ ಕಾರ್ಗಿಲ್ ಟೋಟಲಿ ವಿದೌಟ್ ಲೆಜಿಸ್ಲೇಚರ್. ಏನು ಕೇಂದ್ರದ ಕಾಯ್ದೆಗಳಿದ್ವು, ಪಾರ್ಲಿಮೆಂಟಿನ ಕಾಯ್ದೆಗಳಿದ್ವು, ರೆಸ್ಟ್ ಆಫ್ ಇಂಡಿಯಾದಲ್ಲಿ ಏನು ಈಸಿಲಿ ಅಪ್ಲಿಕೇಬಲ್ ಇದ್ವು, ಅದ್ರ ಮುಖಾಂತರ ಏನು ಪ್ರಗತಿಪರ ಕೆಲಸಗಳಾಗ್ತಾ ಇದ್ವು, ಅವು ಈಗ ಅಲ್ಲಿಯೂ ಕೂಡ ಜಾರಿಯಲ್ಲಿ ಬರ್ತವೆ. ಎಕ್ಸಾಂಪಲ್, ಅಭಿವೃದ್ಧಿ ಪರ ಇರುವಂಥ ಹಲವಾರು ಅಥವಾ ಪ್ರಗತಿಪರ ಹಲವಾರು ಕಾನೂನುಗಳು ಅಥವಾ ಚೌಕಟ್ಟುಗಳ ಅಲ್ಲಿ ಅಳವಡಿಕೆ ಅಥವಾ ಅವುಗಳ ಇಂಪ್ಲಿಮೆಂಟೇಷನ್ನೇ ಬಹಳ ಸ್ಟ್ರಾಂಗ್ ಆಗಿ ಮೇನ್ ಸ್ಟ್ರೀಮಿಂಗಿನ ಕೆಲಸ, ಮುಖ್ಯವಾಹಿನಿಗೆ ಅಲ್ಲಿಯ ಜನರನ್ನು ತೆಗೆದುಕೊಂಡು ಬರುವಂಥ ಕೆಲಸ ಮಾಡುತ್ತದೆ. ವ್ಯಾಲಿ, ಎಂಟೈರ್ ಶ್ರೀನಗರ್ ವ್ಯಾಲಿ ಅಥವಾ ಎಂಟೈರ್ ಜಮ್ಮು ಕಾಶ್ಮೀರ್ ರೀಜನ್, ಎಂಟೈರ್ ಲದಾಖ್ನಲ್ಲಿ ಸೋ ಕಾಲ್ಡ್ ನಾರ್ಮಲ್ ಲೈಫ್ ಇಲ್ಲ ಅನ್ನುವಂತಹ ವಾದಗಳಿದ್ದಾವೆ. ಸಾಕಷ್ಟು ಟರ್ಮೈಲ್ಸ್ಗಳಿಂದ ಇದ್ದಂತಹ ರಾಜಕೀಯ ಪ್ಲಸ್ ಸಾಮಾಜಿಕ ಜೀವನದ ಒತ್ತಡದಿಂದಾಗಿ ಆರ್ಥಿಕ ಬೆಳವಣಿಗೆ ಕುಂಠಿತ ಆಗಿರ್ತದೆ.
so called infrastructure development, industrial development or participation in economic processes ಇರೋದಿಲ್ಲ. ಈಗ ಈ ಕಾಯ್ದೆ ಕಾನೂನುಗಳ ಪ್ಲಸ್ ಹೂಡಿಕೆಗಳಿಂದಾಗಿ ಅಲ್ಲಿ ಅವಕಾಶ ಸಿಕ್ಕಂಗಾಗ್ತದೆ, ರೈಟ್? ಅವಕಾಶ ಡೆವಲಪ್ಮೆಂಟಿಗೆ, ಅಭಿವೃದ್ಧಿಗೆ. ಸೊ ಡೆವಲಪ್ಮೆಂಟ್ ಪಾಲಿಸಿ ಇಟ್ ಸೆಲ್ಫ್ ಬಹಳ ವೈಡ್ ರೇಂಜ್ ಆಫ್ ಇಶ್ಯೂಸನ್ನು ಒಳಗೊಳ್ಳುವಂಥ ಚಾನ್ಸಸ್ ಇರ್ತದೆ. ಏನು ಎಜುಕೇಷನ್, ಜಾಬ್ಸ್, ರಿಸರ್ವೇಷನಿಗೆ ಸಂಬಂಧಪಟ್ಟಂಥ ಕಾಯ್ದೆ ಕಾನೂನುಗಳು, ಫಾರ್ ಎಕ್ಸಾಂಪಲ್ SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟಿಗೆ ಸಂಬಂಧಪಟ್ಟಂಗೆ 1954ರಿಂದ ಈಗ ಏನೇನು ಚೇಂಜಸ್ ಆಗಿದ್ದಾವೆ ಅಲ್ಲಿವರೆಗೂ, RTI ಆ್ಯಕ್ಟ್, ವಿಸಿಲ್ ಬ್ಲೋವರ್ಸ್ ಆ್ಯಕ್ಟ್, ಫಾರೆಸ್ಟ್ ಡ್ವೆಲ್ಲರ್ಸ್ ಆ್ಯಕ್ಟ್, ಅಂದರೆ ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ ರಿಕಗ್ನಿಷನ್ ಆಫ್ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಆಫ್ 2007 ಆ್ಯಂಡ್ ಎಕ್ಸ್ಟೆಂಡೆಡ್ ರೀಜನ್ಸ್, ರೈಟ್ ಟು ಎಜುಕೇಷನ್, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್, ಅದಕ್ಕೆ ಸಂಬಂಧಪಟ್ಟಂಥ ಆ್ಯಕ್ಟ್, ಅದಕ್ಕೆ ಸಂಬಂಧಪಟ್ಟಂಗೆ ಚೇಂಜಸ್, ಅಂದರೆ ಅವುಗಳ ಅಳವಡಿಕೆಯ ಮುಖಾಂತರ ಅಲ್ಲಿ ಚೇಂಜಸ್ ಆಗ್ತದೆ. ಕನೆಕ್ಟಿವಿಟಿ, ಇನ್ವೆಸ್ಟ್ಮೆಂಟ್ಸ್ ರೂಪದೊಳಗೆ ನೋಡೋದಾಯಿತು ಅಂತಂದರೆ ಹೂಡಿಕೆಯ ರೂಪದೊಳಗೆ ಕನೆಕ್ಟಿವಿಟಿಯನ್ನು ಹೆಚ್ಚಿಗೆ ಮಾಡೋದಕ್ಕೆ ವಿತ್ ರೆಸ್ಟ್ ಆಫ್ ಇಂಡಿಯಾ, ರೇಲ್, ರೋಡ್, ಟ್ರಾನ್ಸ್ಪೋರ್ಟೇಷನ್ ಪಾಯಿಂಟ್ ಆಫ್ ವ್ಯೂದಿಂದ ಸಾಕಷ್ಟು ಇನ್ವೆಸ್ಟ್ಮೆಂಟ್ಸ್, ಸಾಕಷ್ಟು ಚೇಂಜಸ್ಗಳು ಅಲ್ಲಿ ಆಗ್ತಾ ಇದ್ದಾವೆ. ಕನೆಕ್ಟಿವಿಟಿಯನ್ನು ಸಾಧಿಸೋದ್ರ ಮುಖಾಂತರ ಜನರ ಮೊಬಿಲಿಟಿಯನ್ನು ಇನ್ಕ್ರೀಸ್ ಮಾಡ್ದಂಗೆ ಆಗ್ತದೆ. ಬಹಳ ಸ್ಟ್ರಾಂಗ್ ಇನ್ಫ್ರಾಸ್ಟ್ರಕ್ಚರ್ ಅದು, ಭಾಳ ಕ್ರೂಷಲ್ ಇಕನಾಮಿಕ್ ಡೆವಲಪ್ಮೆಂಟಿಗೆ. ಸೋ ಕಾಲ್ಡ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಅಕ್ರಾಸ್ ಚೆನಬ್, ಅಲ್ಲಿ ವಿ ಹ್ಯಾವ್ ದಿಸ್ ಇನ್ ಆರ್ ನ್ಯೂಸ್. ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಟನಲ್ಸ್, ಹಲವಾರು ಬ್ರಿಡ್ಜಸ್ ಆ್ಯಂಡ್ ರಿಲೇಟೆಡ್ ಕನೆಕ್ಟಿವಿಟಿ. 40-50 ವರ್ಷಗಳಿಂದ ಏನು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನಿಗೆ ಸಂಬಂಧಪಟ್ಟಂಗೆ ಅಥವಾ ನೀರಾವರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಏನು ಪ್ರೊಜೆಕ್ಟ್ಸ್ಗಳು ಪೆಂಡಿಂಗ್ ಆಗಿದ್ವು ರಾಜನೈತಿಕ ಅಸ್ಥಿರತೆ ಅಥವಾ ಲ್ಯಾಕ್ ಆಫ್ ಡಿಸಿಷನ್ ಮೇಕಿಂಗ್ನಿಂದಾಗಿ, ಅವುಗಳಿಗೆ ಒಂದು ಮಾರ್ಗ ಸಿಕ್ಕಂಗಾಗ್ತದೆ, ಇನ್ವೆಸ್ಟ್ಮೆಂಟ್ಸ್ ಇನ್ಕ್ರೀಸ್ ಆಗ್ತವೆ. ಯಾಕಂತಂದರೆ ದ ಎಂಟೈರ್ ರೀಜನ್ ಈಸ್ ಬೇಸಿಕಲಿ ಟ್ರೀಟೆಡ್ ಅಟ್ ಪಾರ್ ವಿತ್ ರೆಸ್ಟ್ ಆಫ್ ಇಂಡಿಯಾ. ಸೊ ಆ ಇಂಪ್ಯಾಕ್ಟನ್ನು ನಾವು ಅಲ್ಲಿ ಕಾಣಲೇಬೇಕಾಗ್ತದೆ. ಗೌರ್ಮೆಂಟ್ ಆಫ್ ಇಂಡಿಯಾದ ಸ್ಕೀಮ್ಸ್ ಇಷ್ಟು ದಿವಸ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಪ್ಕೊಂಡ್ರೆ ಮಾತ್ರ ಅಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದ್ದಂಥದ್ದು, ಅದರ ಸಹಮತಿ ಬೇಕಾಗ್ತಾ ಇತ್ತು. ಈಗ ಚೇಂಜಸ್ ಇನ್ ದಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆದಾಗಿಂದ ಏನು ವೆರೈಟಿ ಆಫ್ ಸ್ಕೀಮ್ಸ್, ಇಲ್ಲಿ ನಾನು ಬಹಳ ಕಡಿಮೆ ಎಕ್ಸಾಂಪಲ್ಸನ್ನು ಮೆನ್ಷನ್ ಮಾಡಿದ್ದೇನೆ. ವೆರೈಟಿ ಆಫ್ ಸ್ಕೀಮ್ಸ್, ರೈಟ್? ಬೆನಿಫಿಷರೀಸನ್ನು ಐಡೆಂಟಿಫೈ ಮಾಡಿ ರೆಸ್ಟ್ ಆಫ್ ಇಂಡಿಯಾದಲ್ಲಿ ಏನು ಸೋಷಿಯಲ್ ವೆಲ್ಫೇರ್ ಅಥವಾ ಇಕನಾಮಿಕಲಿ ವೀಕರ್ ಸೆಕ್ಷನ್ಸಿಗೆ ಅಥವಾ ಬೇರೆ ಬೇರೆ ರೆಫರೆನ್ಸಸ್ ಪೋಸ್ಟ್ ಕೋವಿಡ್ನಲ್ಲಿಯೂ ಕೂಡ ಬೇರೆ ಬೇರೆ ರೆಫರೆನ್ಸಸ್ ಏನೇನು ಬೆನಿಫಿಷರೀಸ್ಗಳಿದೆ ಅಲ್ಲಿಯೂ ಕೂಡ ಇಂಪ್ಲಿಮೆಂಟ್ ಆಗ್ತದೆ. ಅಟಲ್ ಪೆನ್ಷನ್ ಯೋಜನಾ, PM ಕಿಸಾನ್ ಯೋಜನಾ ಅಥವಾ ಕಿಸಾನ್ ಪೆನ್ಷನ್ ಆರ್ ಸೋ ಮೆನಿ ಅದರ್ ಆಸ್ಪೆಕ್ಟ್ಸ್ ರಿಲೇಟೆಡ್ ಟು ಎಜುಕೇಷನ್ ಆ್ಯಂಡ್ ಎಕ್ಸ್ಟೆಂಡೆಡ್ ಬೆನಿಫಿಟ್ಸ್. ಸೊ ಬಹಳ ಇಂಪಾರ್ಟೆಂಟ್ ರೆಫರೆನ್ಸ್ ಏನಂತಂದರೆ ಥ್ರೂ ದೀಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್ಸ್ ಆರ್ ಥ್ರೂ ಇಂಪ್ಲಿಮೆಂಟೇಷನ್ ಆಫ್ ಲಾ ಏನು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ತದೆ, ಆ ಅಟ್ಮಾಸ್ಫಿಯರ್ ಇಂಪಾರ್ಟೆಂಟ್. ಅಟ್ಮಾಸ್ಫಿಯರ್ ಯಾವುದಕ್ಕೆ? ಫಾರ್ ಬೆಟರ್ ಟ್ರೀಟ್ಮೆಂಟ್, ಫಾರ್ ಬೆಟರ್ ಡೆವಲಪ್ಮೆಂಟ್ ಪ್ರಾಸ್ಪೆಕ್ಟ್ಸ್, ಫಾರ್ ಈಕ್ವಲ್ ಟ್ರೀಟ್ಮೆಂಟ್, ರೈಟ್? ಸಮಾನವಾದಂತಹ ಹಕ್ಕು, ಸಮಾನರ ಮಧ್ಯೆ ಸಮಾನ ಟ್ರೀಟ್ಮೆಂಟ್. ಇಟ್ ಬೇಸಿಕಲಿ ಸ್ಟಾಪ್ಸ್ ದ್ಯಾಟ್ ಕ್ಲಾಸ್ ಬೀಯಿಂಗ್ ಕ್ರಿಯೇಟೆಡ್ ವಿದಿನ್ ಅ ಕ್ಲಾಸ್. ಆ ಟ್ರೀಟ್ಮೆಂಟ್, ಆ ಡಿಫ್ರೆನ್ಷಿಯಲ್ ಟ್ರೀಟ್ಮೆಂಟನ್ನು ಸ್ಟಾಪ್ ಮಾಡಿ ಅಭಿವೃದ್ಧಿ ಪರ ಕೆಲಸಗಳಿಗೆ ಅವಕಾಶ ಮಾಡಿಕೊಡ್ತದೆ. ಟೂರಿಸಮ್ ಪೊಟೆನ್ಷಿಯಲ್ ಬಹಳ ಸ್ಟ್ರಾಂಗ್ ಆಗಿದೆ ಅಲ್ಲಿ. ಎಸ್, ಇಟ್ ಪ್ರೊವೈಡ್ಸ್ ಫಾರ್ ಈಗ ಕೋವಿಡ್ ಪ್ಲಸ್ ಈಗ ಸದ್ಯಕ್ಕೆ ರಿಲೇಟೆಡ್ ಅಡ್ಮಿನಿಸ್ಟ್ರೇಟಿವ್ ರೆಸ್ಟ್ರಿಕ್ಷನ್ಸ್ ಇರೋ ಕಾರಣಕ್ಕೆ ಇಟ್ ಹ್ಯಾಸ್ ನಾಟ್ ಪಿಕ್ಡ್ ಪೇಸ್. ಹಾರ್ಟಿಕಲ್ಚರಿಗೆ ಸಂಬಂಧಪಟ್ಟಂಗೆ, ಎಸ್ಪೆಷಲಿ ಫ್ರೂಟ್ಸ್ ಆ್ಯಂಡ್ ರಿಲೇಟೆಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಜಮ್ಮು ಕಾಶ್ಮೀರ ಆ್ಯಸ್ ವೆಲ್ ಆಸ್ ಹಿಮಾಚಲ್ ಪ್ರದೇಶದಲ್ಲಿ ಬಹಳಷ್ಟು ಪೊಟೆನ್ಷಿಯಲ್ ಇದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಜಮ್ಮು ಕಾಶ್ಮೀರ್ ರೀಜನ್ ಅದರದೇ ಆದಂಥ ಕಲ್ಚರಲ್ ಡೈವರ್ಸಿಟಿ, ಹಿಸ್ಟಾರಿಕಲಿ ಆ್ಯಂಡ್ ಕಲ್ಚರಲಿ ಬಹಳ ದೊಡ್ಡ ಹೆರಿಟೇಜನ್ನು ಹೊಂದಿದೆ. ಅಂಥ ಸಂದರ್ಭದೊಳಗೆ ಇಟ್ಸ್ ವೆರಿ ವೆರಿ ಕ್ರೂಷಲ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಪೀಸ್ ಆ್ಯಂಡ್ ಸ್ಟೆಬಿಲಿಟಿ, ಶಾಂತಿ ಮತ್ತು ಸ್ಥಿರತೆ ಆ ಭಾಗದೊಳಗೆ ಇತ್ತು ಅಂತಂದ್ರೆ ಏನು ಆರ್ಟಿಕಲ್ 370 ಅಥವಾ ಆರ್ಟಿಕಲ್ 35A ಚೇಂಜಸ್ ಮಾಡಲಾಗಿದೆ. ಅದರ ಮುಖಾಂತರ ಏನು ಚೇಂಜಸ್ಗಳನ್ನು ಬೇಸಿಕಲಿ ಡಿಫೈನ್ ಮಾಡಲಾಗಿದೆ ಅಥವಾ ಬಯಸಲಾಗಿದೆ, ಅವುಗಳ ಆದಂಥ ಸಂದರ್ಭದೊಳಗೆ ಆ ಹಿಸ್ಟಾರಿಕಲ್ ಪ್ರಿವಿಲೇಜಸ್ ಅಥವಾ ಹಿಸ್ಟಾರಿಕಲ್ ಹೆರಿಟೇಜಸ್ ಏನಿದ್ವೋ ಅದರ ಮುಖಾಂತರ ಕಲ್ಚರಲಿ ಬಹಳ ಸ್ಟ್ರಾಂಗ್ ಆಗಿರುವಂತಹ ಮುಂದುವರಿಕೆ, ಕಲ್ಚರಲಿ ಕಂಟಿನ್ಯೂಯೆನ್ಸ್ ಆಫ್ ದ್ಯಾಟ್ ಕಲ್ಚರ್, ಜಮ್ಮು ಕಾಶ್ಮೀರ್ ಕಲ್ಚರ್
ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಇಟ್ಸ್ ವೆರಿ ಫ್ರೆಜೈಲ್ ಆ್ಯಂಡ್ ವೆರಿ ಯುನೀಕ್ ಇಕೋಸಿಸ್ಟಮ್ ಆಗುವಂಥ ಚಾನ್ಸ್ ಇರ್ತದೆ. ಬ್ಯಾಲೆನ್ಸ್ ಆಫ್ ಮಾಡೋದಕ್ಕೆ ಕೆಲವೊಂದಿಷ್ಟು ನೆಗೆಟಿವ್ ಆಸ್ಪೆಕ್ಟ್ಸ್ಗಳು ಕೂಡ ಇದ್ದಾವೆ. ಲಾಸ್ಟ್ ಒಂದೂವರೆ ವರ್ಷದೊಳಗೆ ಆಗಿರುವಂಥ ಅಬ್ಸರ್ವೇಷನ್ಸ್ಗಳನ್ನು ನೋಡಿದರೆ, ಫಾರ್ ಎಕ್ಸಾಂಪಲ್, ಯಾವಾಗ ಪ್ರೆಸಿಡೆಂಟ್ ಆರ್ಡರ್ ಜಾರಿಗೆ ಬಂತೋ ಆ ಸಂದರ್ಭದಿಂದನೇ ಸೋ ಕಾಲ್ಡ್ ಕರ್ಫ್ಯೂ, ಲಾಸ್ ಆಫ್ ಇಂಟರ್ನೆಟ್, ಎಲೆಕ್ಟ್ರಿಸಿಟಿ ಆ್ಯಂಡ್ ರಿಲೇಟೆಡ್ ಇಶ್ಯೂಸ್, ಅಥವಾ ಆರ್ಮ್ಡ್ ಫೋರ್ಸಸ್ ಆ್ಯಕ್ಟಿಗೆ ಸಂಬಂಧಪಟ್ಟಂಗೆ ನಿಯಂತ್ರಣಗಳು, ಇತರೆ ಆಸ್ಪೆಕ್ಟ್ಸ್ಗಳು ಬಹಳ ಸ್ಟ್ರಾಂಗ್ ಆಗಿ ಸೋ ಕಾಲ್ಡ್ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸನ್ನು ಉಲ್ಲಂಘನೆ ಮಾಡಿದ್ದಾವೆ ಅಂತ ನೇಷನಲಿ ಆ್ಯಸ್ ವೆಲ್ ಆಸ್ ಇಂಟರ್ನ್ಯಾಷನಲಿ ಕೆಲವೊಂದಿಷ್ಟು ವಾಯ್ಸಸ್ಗಳು ಇದ್ದವು. ಫಾರ್ ಎಕ್ಸಾಂಪಲ್, ಪ್ರಿವೆಂಟಿವ್ ಡಿಟೆನ್ಷನ್ ಮೂಲಕ ಹಲವಾರು ಲೀಡರ್ಸ್ಗಳನ್ನು ಜಮ್ಮು ಕಾಶ್ಮೀರ್ ಭಾಗದೊಳಗೆ ಹೌಸ್ ಅರೆಸ್ಟ್ನಲ್ಲಿ ಇಡಲಾಗಿತ್ತು. ಆ್ಯಂಡ್ ಸೊ ಮೆನಿ ಅದರ್ ಆಸ್ಪೆಕ್ಟ್ಸ್ ದೇ ವರ್ ಡಿಸ್ಕಸ್ಡ್, ದೇ ವರ್ ಸ್ಪೋಕನ್ ಅಬೌಟ್. ಸ್ಟೋನ್ ಪೆಲ್ಟಿಂಗ್, ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಏನಿದ್ದು ಮೊದಲೆಲ್ಲ, ಅವೆಲ್ಲ ಕಡಿಮೆ ಆಗಿದ್ದಾವೆ ಅಂತ ಪಾರ್ಲಿಮೆಂಟ್ನಲ್ಲಿ ಆಗಲಿ ಅಥವಾ ಇಂಡಿವಿಜುವಲಿ ಗೌರ್ಮೆಂಟ್ ಆಫ್ ಇಂಡಿಯಾ ತನ್ನ ಬ್ರಾಡ್ಕಾಸ್ಟ್ಸ್ನಲ್ಲಿ ಹೇಳ್ಕೊಳ್ತದೆ. ಬಟ್ ಪ್ಯಾರಲಲ್ಲಿ ಇವು ಕೂಡ ರಿಪೋರ್ಟ್ ಆಗಿರ್ತವೆ. ಸೊ ಇಟ್ ಈಸ್ ಫಾರ್ ದಿ ಸ್ಟ್ರೆಂತ್ ಆಫ್ ದಿ ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯಾ that it has to decide for the path of development. Yes, we do not know, we cannot confirm the atrocities, but it is the principle of democracy that should run high, that should re-emerge. ನಿಮ್ಮ ಎಸೆ ರೂಪದೊಳಗೆ ನೀವು ಬರಿತಾ ಇದ್ರಿ ಅಂತಂದರೆ ಪದೇ ಪದೇ ಬರೀ ನೆಗೆಟಿವ್ ಆಸ್ಪೆಕ್ಟ್ಸ್ಗಳನ್ನು ಹೇಳೋ ಬದಲು ಇದನ್ನು ಬ್ಯಾಲೆನ್ಸ್ ಆಫ್ ಮಾಡುವಾಗ ಅದನ್ನು ಹೇಳಿ, ಅಥವಾ ಕಂಟೆಂಟನ್ನು ನೀವು ರಿಪ್ರೆಸೆಂಟ್ ಮಾಡುವಾಗ ನಾರ್ಮಲ್ಸಿ ಬರೋದು ಬಹಳ ಇಂಪಾರ್ಟೆಂಟ್, ಪ್ರಗತಿಪರ ಕೆಲಸ ಆಗೋದು ಇಂಪಾರ್ಟೆಂಟ್, ಇಂಟಿಗ್ರಲ್ ಪಾರ್ಟ್ ಆಗುವಂಥದ್ದು ಬಹಳ ಇಂಪಾರ್ಟೆಂಟ್ ಅನ್ನುವಂಥ ಕಂಟೆಂಟನ್ನು ಕೊಡೋದು ಒಳ್ಳೆಯದು. ಎನಿವೆ, ಐ ಥಿಂಕ್ ಐ ಹ್ಯಾವ್ ಡಿಸ್ಕಸ್ಡ್ ಇನ್ ಡೀಟೇಲ್ ಅಬೌಟ್ ವಾಟ್ ಎವರ್ ಎಕ್ಸಿಸ್ಟೆಡ್ ದೇರ್. ಬಟ್ ಟು ಕ್ಲೋಸ್ ದಿ ಡಿಸ್ಕಷನ್, ಆರ್ಟಿಕಲ್ 370, 35A ಇವುಗಳು ಮೊದಲು ಜಮ್ಮು ಕಾಶ್ಮೀರ ಪ್ರಾಂತಕ್ಕೆ ಏನೇನು ಕೊಡ್ತಾ ಇದ್ದು, ಈಗ ರೆಸ್ಟ್ ಆಫ್ ಆ್ಯಸ್ ಕಂಪೇರ್ಡ್ ಟು ರೆಸ್ಟ್ ಆಫ್ ಇಂಡಿಯಾ ಈಗ ಏನೇನಿಲ್ಲ ಅನ್ನೋದನ್ನು ಬಟ್ ಪಾರ್ಷಲಿ ರಿವೈಸ್ ಮಾಡ್ತೇನೆ. ಮೊದಲನೇ ಮಾತು, ಜಮ್ಮು ಕಾಶ್ಮೀರ್ ಕಾನ್ಸ್ಟಿಟ್ಯೂಷನ್ನೇ ಸೆಪ್ರೇಟ್ ಇದ್ದಂಥ ಕಾರಣಕ್ಕೆ 2 ಕಾನ್ಸ್ಟಿಟ್ಯೂಷನ್ಸ್ ಇದ್ದವು. ಜಮ್ಮು ಕಾಶ್ಮೀರದ್ದೇ ಬೇರೆ, ರೆಸ್ಟ್ ಆಫ್ ಇಂಡಿಯಾದ್ದೇ ಬೇರೆ. ದೇ ಹ್ಯಾಡ್ 2 ಕಾನ್ಸ್ಟಿಟ್ಯೂಷನ್ಸ್. ಅವರಿಗೆ ಜಮ್ಮು ಕಾಶ್ಮೀರ್ ಪ್ರಾಂತ್ಯದವರಿಗೆ ಸೆಪ್ರೇಟ್ ಫ್ಲ್ಯಾಗ್, ಸೆಪ್ರೇಟ್ ಕಾನ್ಸ್ಟಿಟ್ಯೂಷನ್ ಇದ್ದಂಥದ್ದು, as against rest of India where there is only single flag and single constitution that is applicable. ಈಗ ಅದಿಲ್ಲ. ನಂತರ ಏನು ಸಿಟಿಸನ್ಶಿಪ್ ಇತ್ತು, ದೇ ವರ್ ಸಿಟಿಸನ್ಸ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಸ್ ವೆಲ್ ಆ್ಯಸ್ ರೆಸ್ಟ್ ಆಫ್ ಇಂಡಿಯಾ, ಡ್ಯೂಯಲ್ ಸಿಟಿಸನ್ಶಿಪ್ ಐಡೆಂಟಿಟಿ ಇತ್ತು, ಈಗಿಲ್ಲ. ಸೋ ಕಾಲ್ಡ್ ಎಮರ್ಜೆನ್ಸಿ ಪ್ರೊವಿಷನ್ಸ್ ಅಂದರೆ ರೆಸ್ಟ್ ಆಫ್ ಇಂಡಿಯಾನಲ್ಲಿ ಹೆಂಗೆ ಆರ್ಟಿಕಲ್ 356 ಅಥವಾ ಆರ್ಟಿಕಲ್ 360ಗೆ ಸಂಬಂಧಪಟ್ಟಂಗೆ ಫೈನಾನ್ಷಿಯಲ್ ಎಮರ್ಜೆನ್ಸಿ 360 ಇರ್ಬೋದು, ಅಥವಾ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಫೇಲಿಯರ್ 356ಗೆ ಸಂಬಂಧಪಟ್ಟಂಗೆ ಇರ್ಬೋದು, ಅವುಗಳನ್ನು ಅಲ್ಲಿ ಡೈರೆಕ್ಟ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವಕಾಶನೇ ಇರಲಿಲ್ಲ. ಇನ್ಫ್ಯಾಕ್ಟ್ ಕಾನ್ಸ್ಟಿಟ್ಯೂಷನಲ್ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಲ್ಲಿ ಇರಲೇ ಇರಲಿಲ್ಲ. ಬಟ್ 356 ಕೂಡ ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಇಫ್ ದೆರ್ ವಾಸ್ ಬ್ರೇಕ್ ಡೌನ್, ಇಫ್ ದೆರ್ ವಾಸ್ ಫೇಲಿಯರ್ ಆಫ್ ಕಾನ್ಸ್ಟಿಟ್ಯೂಷನ್ ಮೆಷಿನರಿ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಆವಾಗ ಅಲ್ಲಿಯ ಸಬ್ ಲಾಸ್ ಅಥವಾ ಸಬ್ ಕ್ಲಾಸಸ್ ಪ್ರಕಾರ ಗವರ್ನರ್ಸ್ ರೂಲ್ ಇರ್ತಿತ್ತು, ನಂತರ ಪ್ರೆಸಿಡೆಂಟ್ಸ್ ರೂಲ್ ಬರ್ತಿತ್ತು. ಇಟ್ ವಾಸ್ ನಾಟ್ ಅಕಾರ್ಡಿಂಗ್ ಟು ಆರ್ಟಿಕಲ್ 356 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈಗ ಅದು ಹೋಯಿತು. ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಟೆನ್ಯೂರ್ ಮೊದಲು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂಗೆ 6 ವರ್ಷ ಇತ್ತು. ಈಗ ನಾರ್ಮಲ್ 5 years ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ದಿ ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆಗೈತಿ. ಸೊ ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂತಂದರೆ ಎಂಟೈರ್ ಆರ್ಟಿಕಲ್ 350, 370 ಆ್ಯಂಡ್ 35A, ಆರ್ಟಿಕಲ್ 35A ಏನೇನು ಪ್ರೊವಿಷನ್ಸ್ಗಳನ್ನು ಕೊಡ್ತಾ ಇತ್ತು, ದ್ಯಾಟ್ ಇಟ್ ಸೆಲ್ಫ್ ಹ್ಯಾವ್ ಸೀಸ್ಡ್ ನೌ. So no special status is basically taken up. So the temporary, transitional, provisional statuses that were awarded, they themselves, or rather the nature of these temporary statuses, or rather the nature of these temporary transitional rights, they themselves have ceased, and the temporary, transitional and special provisions of Article 370 and
so-called references of Article 35A have undergone a major change.